ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸದಾಗಿ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗೋದಂತ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ವಿಡಿಯೋನ ಶುರು ಮಾಡೋಣ. ನಾನು ಏನಕ್ಕೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನ ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಮೋಟೋ ವ್ಲಾಗ್ ಚಾನಲ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ವ್ಲಾಗ್ ಆಗಿರ್ಬೋದು, ಇವರೆಲ್ಲರಿಗೂ ಈ ವಿಡಿಯೋ ಒಂದು ಮಟ್ಟಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ನನ್ನ ಯೂಟ್ಯೂಬ್ ಜರ್ನಿಗೆ ಯಾವ್ಯಾವ ಹೊಸ ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡ್ತಾ ಇರುವಂಥದ್ದು. ಈ ನಡುವೆ ತುಂಬ ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೆ, ತುಂಬ ದಿನ ಆಯಿತು ತೊಗೊಂಡು, ಬಟ್ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಇದನ್ನೆಲ್ಲ ನಿಮ್ಗೆ ತೋರಿಸೋದಕ್ಕಾಗಿಲ್ಲ. ಬಟ್ ತುಂಬ ದಿನ ಆಯಿತು ತೊಗೊಂಡು ಅದನ್ನು ಬಳಸಿ ಸುಮಾರು ವ್ಲಾಗ್ಗಳನ್ನೆಲ್ಲ ಮಾಡಿದ್ದೀನಿ. ನಾನೇನು ಹೊಸ ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ, ಆ ಪ್ರಾಡಕ್ಟಿಂದ ಕೆಲವೊಂದಿಷ್ಟೆಲ್ಲ ವ್ಲಾಗ್ಗಳನ್ನೆಲ್ಲ ಮಾಡಿದ್ದೀನಿ. ಏನಕ್ಕಂತಂದ್ರೆ ನೋಡಬೇಕಲ್ಲ, ಇದು ಹೇಗೆ ವರ್ಕ್ ಆಗುತ್ತೆ, ಚೆನ್ನಾಗಿದೆಯಾ ಇಲ್ವಾ ಅಂತ. ಬೇರೆಯವರಿಗೆ ನಾವು ಇದನ್ನು ತೊಗೊಳ್ಳಿ ಅನ್ನೋದಕ್ಕಿಂತ ಮುಂಚೆ ಆ ವಸ್ತು ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂತಿದ್ದೆ. ತುಂಬ ದಿನ ಗ್ಯಾಪ್ ಆಗೋಯ್ತು, ನನಗೆ ಗೊತ್ತು. ಬಿಡಿ, ಈ ವ್ಲಾಗನ್ನು ಲಾಂಗ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ ಯೂಟ್ಯೂಬ್ಗೋಸ್ಕರ. ಯಾವ್ಯಾವ ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಶುರು ಮಾಡೇ ಬಿಡೋಣ. ಓಕೆನಾ? ವಿಡಿಯೋ ಕೊನೆ ತನಕ ನೋಡಿ, ಯಾರು ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ? ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಜರ್ನಿಗೆ ಹೊಸದಾಗಿ ಏನೇನು ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ ಇವಾಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣಂತೆ, ಬನ್ನಿ, ಲೆಟ್ಸ್ ಗೋ. ಇದು ನನ್ನ ಕ್ಯಾಮ್ರಾ ಸೆಂಟ್ರ್ ಪಾಯಿಂಟ್ ನನಗೆ ಗೊತ್ತಾಗಲಿ ಅಂತ ಹೇಳಿ ಈ ಥರ ಜುಗಾಡ್ ಮಾಡ್ಕೊಂಡಿದ್ದೀನಿ. ಏನೋ ಒಂದು ಕವರ್ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮೊಬೈಲ್ನಲ್ಲಿ ಈ ವಿಡಿಯೋ ಶೂಟ್ ಆಗ್ತಾ ಇರುವಂಥದ್ದು. ಮೈಕ್ ಹಾಕ್ಕೊಂಡಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮೈಕನ್ನು ನಾನು ಬೆಂಗಳೂರಿನಲ್ಲಿ ರೂಮಲ್ಲೇ ಬಿಟ್ಬಿಟ್ಕೊಂಡಿದ್ದೀನಿ. ಓಕೆ, ಬನ್ನಿ, ತಡ ಮಾಡೋದು ಬೇಡ, ಫಟಾಫಟ್ಟಾಗಿ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣಂತೆ. ಇವಾಗ ನಮ್ಮ ಮೊದಲನೆಯ ಪ್ರಾಡಕ್ಟ್ ಬಂದುಬಿಟ್ಟು DJI ಮೈಕ್ ಮಿನಿ. ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಆಹಾ, ತುಂಬ ಪ್ರೀಮಿಯಮ್, ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಮ್ ಮೈಕ್ ಅಂತಲೇ ಹೇಳ್ಬೋದು. ಇದು ವೈರ್ಲೆಸ್ ಮೈಕ್. ಓಕೆನಾ? DJI ಕಂಪ್ನಿದು. ನೀವು ನೋಡ್ತಾ ಇದ್ದೀರಾ, ಬಾಕ್ಸ್ ಪ್ಯಾಕೇಜ್ ಈ ಥರ ಇದೆ. ಏನೇನು ಎಕ್ಸೆಸರೀಸ್ಗಳು ಸಿಗುತ್ತೆ ಎಲ್ಲದನ್ನು ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಆ್ಯಪಲ್ಲು ಆ್ಯಂಡ್ರಾಯ್ಡಿಗೆ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು, ಈ DJI ಮೈಕ್ ಉಪಯೋಗ ಮಾಡಬೇಕು ಅಂತಂದರೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಓಕೆನಾ? ಇದೆಲ್ಲ ಇನ್ಫಾರ್ಮೇಷನ್ ಇದೆ. ನಾನು ಜಾಸ್ತಿ ಕೊರೆಯೋಕ್ಕೆ ಹೋಗಲ್ಲ, ಆದಷ್ಟು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಪೂರ್ತಿ ರಿವ್ಯೂ ಬೇಕು ಅಂದರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಬೇಜಾನ್ ವೀಡಿಯೋಸ್ಗಳಿದೆ, ನೀವು ನೋಡ್ಬೋದು. ನನ್ನ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಬನ್ನಿ ಸ್ನೇಹಿತರೆ, ಇವಾಗ ನನ್ನ ಹೊಸ DJI ಮೈಕ್ ಮಿನಿನ ಅನ್ಬಾಕ್ಸ್ ಮಾಡುವಂತಹ ಸಮಯ ಬಂದಿದೆ. ಬನ್ನಿ, ಫಟಾಫಟ್ಟಾಗಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಪ್ಯಾಕೇಜ್ ಸಿಗುತ್ತೆ. ಒಳಗಡೆ ಬುಕ್ಲೆಟ್ಸ್ಗಳಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಇನ್ನೊಂದೇನೋ ಇದೆ, ಇದು ಸ್ಟಿಕ್ಕರಿಂಗ್ ಮತ್ತು ಯೂಸರ್ ಮ್ಯಾನುವಲ್ ಗಾರ್ಡು. ಇದೆಲ್ಲ ನಮಗೆ ಬೇಕಾಗಲ್ಲ, ನಾವು ಇದರಲ್ಲೆಲ್ಲ ಪ್ರೋ ಲೆವೆಲಲ್ಲಿ ಇದ್ದೀವಿ, ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತು. ನೋಡಿ, ಪ್ಯಾಕೇಜ್ ಈ ಥರ ಇದೆ. DJI ಅವ್ರದ್ದು ಸಖತ್ತಿರುತ್ತೆ. ಪ್ಯಾಕಿಂಗೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ನೋಡಿ, ಕವರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೈಡಲ್ಲಿ ಇಡೋಣ. ಇವಾಗ ಮೇನ್ ಪ್ರಾಡಕ್ಟ್ ನೋಡಿ, DJI ಮೈಕ್ ಮಿನಿ. ಒಂದು ಒಳ್ಳೆ ಪೌಚ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ. ಇದೇನಪ್ಪ ಇದೇನೋ ಕಾರ್ಡ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ, ಏನೇನೋ ಕೊಟ್ಟವ್ರೆ. ಎಲ್ಲ ಚೈನೀಸ್ ಭಾಷೆಯಲ್ಲಿದೆ. ಬನ್ನಿ, ಇವಾಗ ನಾವು ನಮ್ಮ DJI ಮೈಕ್ ಮಿನಿ ಹೇಗಿದೆ ಅಂತ ನೋಡೋಣ. ಇವಾಗ ಜಿಪ್ ಓಪನ್ ಮಾಡಿದ್ರೆ ಪೌಚ್ ತುಂಬ ಚೆನ್ನಾಗಿದೆ ಕಣ್ರಿ. ಇದರ ಮೆಟೀರಿಯಲ್ ಉಪಯೋಗಿಸಿದಾರಲ್ಲ, ತುಂಬ ಪ್ರೀಮಿಯಮ್ ಆಗಿದೆ. ಇವಾಗ ಒಂದೊಂದೇ ತೆಗೆದು ಹೊರಗಡೆ ಇಟ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆನಾ? ಸುಮಾರು ಒಂದು 4 ಖಾನೆಗಳಿದೆ ಈ ಬ್ಯಾಗಲ್ಲಿ, ನೀವು ನೋಡ್ತಾ ಇರ್ಬೋದು. 1 2 3 4, ಇದಕ್ಕೆಲ್ಲ ಇಲಾಸ್ಟಿಕ್ ಇದೆ. ತುಂಬ ಚೆನ್ನಾಗಿದೆ. ಇದು ಶುಗರ್ ತಿನ್ನೋದಲ್ಲ, ಸುಮ್ಮನೆ ಜೋಕ್ ಮಾಡಿದೆ.
ಒಳಗಡೆ ಏನೇನಿದೆ ಎಲ್ಲ ತೆಗೆದಾಯಿತು. ನಂದೇನಾದ್ರು ಮುಕ್ಕಿದೆಯಾ? ಇಲ್ಲ ನೋಡಿ, ಈ ಪೌಚ್ ಒಳಗಡೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇವಾಗ ಒಂದೊಂದಾಗೆ ಓಪನ್ ಮಾಡ್ತಾ ಹೋಗೋಣ. ಮೇನಾಗಿ ನಮಗೆ ಮೈಕನ್ನು ಓಪನ್ ಮಾಡೋಣ. ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ ಮಾತ್ರ. ಆಲ್ರೆಡಿ ಇದನ್ನು ನಾನು ಉಪಯೋಗಿಸಿದ್ದೀನಿ, ಮತ್ತು ನಿಮಗೆ ಅನ್ಬಾಕ್ಸಿಂಗ್ ಫೀಲ್ ಬೇಕಲ್ಲ, ಅದಕ್ಕೆ ಮತ್ತೆ ತಿರ್ಗಾ ಪ್ಯಾಕ್ ಮಾಡಿ ರಿವೀಲ್ ಮಾಡ್ತಾ ಇರುವಂಥದ್ದು. ಎಲ್ಲ ತೆಗೆದಿಡ್ತೀನಿ ಒಂದೊಂದೇ. ಓಕೆ, ಆಮೇಲೆ ಹೇಳ್ತಾ ಹೋಗ್ತೀನಿ. ಪ್ಯಾಕೇಜ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ DJI ಅವರು. ತುಂಬ ಲೇಟ್ ಆಯಿತು ಈ ವಿಡಿಯೋ ಮಾಡಿರೋದು, ನಾನು ಮೊದಲೇ ಮಾಡಬೇಕಾಯಿತು. ಆಲ್ರೆಡಿ ಇದನ್ನು ಯೂಸ್ ಮಾಡಿ ಸುಮಾರು 5-6 ತೊಗೊಂಡು ತುಂಬ ದಿನ ಆಯಿತು. ಬಟ್ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಾಗಲಿ ಅಂಥೇಳಿ, ನಿಮಗೂ ಬೇಕಂದರೆ ತೊಗೊಳ್ಳಿ ಅಂಥೇಳಿ. ಏನೇನಿದೆ ಎಲ್ಲ ತೆಕ್ಕೊಂಬಿಡ್ತೀನಿ, ಆಮೇಲೆ ನಿಮಗೆ ಒಂದೊಂದರೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಓಕೆ, ಇದೆಲ್ಲ ಸೈಡಿಗೆ ಇಟ್ಬಿಡೋಣ. ಇವಾಗ ಏನೇನು ಕೊಟ್ಟಿದ್ದಾರೆ ಎಲ್ಲ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ರೀ. ಓಕೆ ಸ್ನೇಹಿತರೆ, ಇಷ್ಟು ಐಟಮ್ಗಳು ಇದೆ ಪೌಚಲ್ಲಿ. ಇಷ್ಟು ಐಟಮ್ಗಳು ಬರುತ್ತೆ, ಎಲ್ಲ ಆಕ್ಸೆಸರೀಸು. ಮೇನಾಗಿ ಇದು ನಮ್ಮ DJI ಮೈಕ್, ಏನಂತಾರೆ ಅದಕ್ಕೆ, ರಿಸೀವರು ಈ ಥರ ನೋಡೋದಕ್ಕೆ ಸಿಗುತ್ತೆ. ಇದು ಮೇನಪ್ಪ, DJI ಮೈಕ್ ಮಿನಿ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಗೈಸ್. ನೋಡಿ, ಸಖತ್ತಾಗಿದೆ. ಒನ್ ಆಫ್ ದ ಪ್ರೀಮಿಯಮ್ ಮೈಕ್, ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಮ್ ಮೈಕ್ ಅಂತಲೇ ಹೇಳ್ಬೋದು. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಮೈಕ್ ಬೇಕು ಅಂತಂದರೆ ಇದು ಬಿಟ್ಟರೆ ಮತ್ತಿನ್ಯಾವುದೂ ಇಲ್ಲ ಬಿಡಿ. ನೋಡಿ, ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಚಿಕ್ಕ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ತುಂಬ ಸ್ಟ್ರಾಂಗ್ ಇದೆ. ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಕ್ವಾಲಿಟಿ ಅಂತೂ ಎಕ್ಸ್ಟ್ರಾರ್ಡಿನರಿ ಬಿಡಿ. ನಮ್ಮ DJI ಅವ್ರದ್ದು ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ಚೆನ್ನಾಗಿದೆ. ಇದು ಆಗಲೇ ತೋರಿಸಿದ್ನಲ್ಲ ಮೈಕ್ ರಿಸೀವರು, ಇದೇನೇನೋ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಾನು ಇನ್ನೂ ಉಪಯೋಗಿಸಿದ್ದೀನಿ, ಬಟ್ ಇದನ್ನೆಲ್ಲ ನೋಡಿಲ್ಲ. ಇಲ್ಲಿ ಇದಕ್ಕೆಲ್ಲ ಈ ಥರ ಒಂದು ಈ ಮೈಕ್ ರಿಸೀವರಿಗೆ ಒಂದು ಕ್ಲಿಪ್ಪನ್ನು ಕೊಟ್ಟಿದ್ದಾರೆ. ಅಯ್ಯಪ್ಪ, ಕ್ಲಿಪ್ಪನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ನಾವು ನಮ್ಮ ಆ್ಯಂಡ್ರಾಯ್ಡ್ ಫೋನಿಗೆ ಮತ್ತು ಐಫೋನಿಗೆ ಟೈಪ್-C ಇದ್ದರೆ ಕನೆಕ್ಟ್ ಮಾಡ್ಕೋಬೋದು ಈ ಥರ. ಓಕೆನಾ, ಈ ಥರ ಮಾಡಿಕೊಂಡು ಮೊಬೈಲಿಗೆ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೋಬೋದು. ಇದು ಏನೋ ಸೆಟ್ಟಿಂಗ್ ಇದೆ, ನೋಡಿಲ್ಲ. ಆಮೇಲೆ ಮೈಕ್ ಆಯಿತಾ, ಇದನ್ನು ತೋರಿಸಿದ್ದೀನಿ ನಿಮಗೆ, ಈ ಥರ ಇದೆ. ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. Type-A to Type-C ಕೇಬಲ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಗುಣಮಟ್ಟದ ಕೇಬಲನ್ನು ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಇದು ಚಾರ್ಜಿಂಗ್, ಏನಂತಾರೆ, ಚಾರ್ಜಿಂಗ್ ಕೇಸ್ ಅಂತಲೇ ಹೇಳ್ಬೋದು. ಇದು ಮೈಕಿಂದು DJI ಮೈಕ್ ಇದೆಯಲ್ಲ, ಇದು ಹೆಂಗಪ್ಪ ಹೇಳೋದು, ಹೀಗೆ ನೋಡಿ. ಇದಕ್ಕೆ Type-C ಕನೆಕ್ಟ್ ಮಾಡಿಬಿಟ್ಟು ಹಿಂಗೆ ಮಾಡಿ ಚಾರ್ಜ್ ಹಾಕೋದು. ಓಕೆನಾ, ಅದಾದ ನಂತರ ಇದೊಂಥರ ಸ್ಮೂತ್ ಒಂಥರ ಇದಿದೆ, ಏನಂತಾರೆ ಇದಕ್ಕೆ, ಮಫ್ಲರ ಏನೋ ಅಂತಾರಲ್ಲ, ನಾಯ್ಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಇದನ್ನು ಈ ಥರ ಕ್ಲಿಪ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ನಾಯ್ಸ್ ಬಂದರೂ ಕಡಿಮೆ ಮಾಡಿಕೊಡುತ್ತೆ. ಎರಡೆರಡು ಪುಟಾಣಿ ಒಂಥರ ಏನಂತಾರೆ, ಒಂಥರ ಕ್ಲಾತ್ ಥರ ಇದೆ. ಈ ಬೆಕ್ಕಿನ ಮರಿ, ನಾಯಿ ಮರಿ ಮುಟ್ಟಿದರೆ ಎಷ್ಟು ಸ್ಮೂತಾಗಿರುತ್ತೆ ಹಂಗೆ ಇದೆ, ಸಖತ್ತಾಗಿದೆ. ಇದು ಆಯ್ತಾ. ಆಮೇಲೆ ಒಂದು 3.5mm ಕೇಬಲ್ ಕೊಟ್ಟಿದ್ದಾರೆ. ಇದು ಗೋಪ್ರೋಗೆ ಕನೆಕ್ಟ್ ಮಾಡೋದಕ್ಕೆ, ವೈರ್ಲೆಸ್ ಮೈಕ್, ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ ಕನೆಕ್ಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಇದು. ಮತ್ತು ಇನ್ನಿತರ ಆ್ಯಕ್ಷನ್ ಕ್ಯಾಮ್ರಾಗಳಲ್ಲಿ 3.5mm ಜಾಕ್ ಇದ್ದರೆ ಉಪಯೋಗ ಮಾಡ್ಬೋದು. ಕೇಬಲ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಓಕೆ, ಇದು ನನ್ನ ಮೊದಲ ಪ್ರಾಡಕ್ಟ್ DJI ಮೈಕ್ ಮಿನಿ. ತುಂಬ ಒಳ್ಳೆಯ ಗುಣಮಟ್ಟದ ಮೈಕ್ ಅಂತಲೇ ಹೇಳ್ಬೋದು. ವಾಯ್ಸ್ ಅಂತೂ ಕ್ಲಿಯರಾಗಿ ಬರುತ್ತೆ, ಸಖತ್ತಾಗಿದೆ ಮೈಕು, ನಂಗೆ ತುಂಬ ಇಷ್ಟ ಆಯಿತು. ಇದರ ಬೆಲೆ ಬಂದುಬಿಟ್ಟು ನನಗೆ 8,000 ಏನೋ ಕೊಟ್ಟಿದ್ದೀನಿ ಇದಕ್ಕೆ. ಮೊದಲು ತುಂಬ ಕಾಸ್ಟ್ಲಿ ಇತ್ತು, ಬಟ್ ಇದು ನಾನು ಸಿಂಗಲ್ ಮೈಕ್ ತೊಗೊಂಡಿದ್ದೀನಿ. ಡಬಲ್ ಮೈಕಿಗಾದರೆ 16,000 ಆಗುತ್ತೆ, ವಿತ್ ಕೇಸ್ ಬರುತ್ತೆ. ನನ್ನ ಕೇಸ್ ಇಲ್ಲ, ಬರೀ ಪೌಚ್ ಬಂದಿದೆ ಅಷ್ಟೇ. ಬಟ್ ನನಗೆ ಆ ಬಜೆಟ್ಟಿಗೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. 8,000ಕ್ಕೆ ಇಷ್ಟು ಒಳ್ಳೆಯ ಗುಣಮಟ್ಟದ ಮೈಕ್ ಸಿಗುತ್ತೆ ಅಂತಂದರೆ ಅದು
DJI ಮೈಕೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತಂದರೆ ನೀವು ತೊಗೊಬೋದು ನೋಡಿ, ಆಯಿತಾ. ಇವಾಗ ಒಂದೇ ಪ್ರಾಡಕ್ಟ್ ಆಯಿತು. ಇವಾಗ ಇದನ್ನೆಲ್ಲ ಬದಿಗಿಟ್ಬಿಡೋಣ. ಓಕೆ, ನೋಡಿದ್ರಲ್ಲ DJI ಮೈಕ್ ಮಿನಿ. ಬೇಕಾದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಿಮಗೆ ಲಿಂಕನ್ನು ಹಾಕಿರ್ತೀನಿ. ನಾನು ಏನೇನು ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಓಕೆನಾ, ಚೆಕ್ಔಟ್ ಮಾಡಿ. ಓಕೆ, ಇವಾಗ ನನ್ನ ಎರಡನೇ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಇದು ನನಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವುದಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಾ DJI Action 2. ಇದೊಂದು ಆ್ಯಕ್ಷನ್ ಕ್ಯಾಮ್ರಾ. ಓಕೆನಾ, ಬಾಕ್ಸ್ ಪ್ಯಾಕೇಜ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಪುಟಾಣಿ ಕ್ಯಾಮ್ರಾ DJI Action 2. ಸೇಮ್ ಏನೇನು ಆಕ್ಸೆಸರೀಸ್ಗಳು ಇದರಲ್ಲಿ ಸಿಗುತ್ತೆ ಬಾಕ್ಸಲ್ಲಿ ಎಲ್ಲದನ್ನು ಕೊಟ್ಟಿರ್ತಾರೆ. ಮತ್ತು ಕ್ಯಾಮ್ರಾ ಫೀಚರ್ ಏನೇನಿದೆ ಎಲ್ಲದನ್ನು ಕೊಟ್ಟಿರ್ತಾರೆ. ಇದು ಕೂಡ DJI ಕಂಪ್ನಿದೆ, ಸೇಮ್ ಟು ಸೇಮ್. ನನ್ನ ಮೈಕು ಒಂದೇ, ಇದು ಒಂದೇ, ಎರಡು DJI ಕಂಪ್ನಿದೇನೆ. ಇವಾಗ ಬನ್ನಿ ಅನ್ಬಾಕ್ಸ್ ಮಾಡೋಣ ಫಟಾಫಟ್ಟಾಗಿ. ಇದರ ಒಳಗಡೆ 2 ಬಾಕ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಆಕ್ಸೆಸರೀಸು, ಮತ್ತೊಂದು DJI Action 2. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಇದನ್ನು ಹೊರಗಡೆ ತೆಗೆಯೋಣ ಬನ್ನಿ. 2 ಬಾಕ್ಸನ್ನು ಕೊಟ್ಟಿರ್ತಾರೆ, ತೆಗೆಯೋಣ ಇವಾಗ ಫಟಾಫಟ್ಟಾಗಿ. ಇವಾಗ ಬಾಕ್ಸ್ ಖಾಲಿಯಾಗಿದೆ, ಸೈಡ್ಗೆ ಇಟ್ಬಿಡೋಣ. ಓಕೆ, ಇವಾಗ ಮೊದಲನೇದಾಗಿ ನಾವು ಆಕ್ಸೆಸರೀಸಿಗೆ ಬಂದ್ಬಿಡೋಣ. ನೀವು ನೋಡ್ತಾ ಇದ್ದಿರ್ಬೋದು, ಬಾಕ್ಸ್ ಈ ಥರ ಇದೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ, ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ರೀಪ್ಯಾಕ್ ಮಾಡಿಬಿಟ್ಟು ಆ ಅನ್ಬಾಕ್ಸಿಂಗ್ ಫೀಲ್ ಬರಬೇಕಲ್ಲ, ಅದಕ್ಕೆ ರೀಪ್ಯಾಕ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ಒಂದೊಂದಾಗಿನೇ. ಏನೇನಿದೆ ಎಲ್ಲ ತೆಗೆದ್ಬಿಡೋಣ. ಬಾಕ್ಸ್ ಖಾಲಿ ಇದೆ, ಸೈಡಿಗೆ ಇಟ್ಬಿಡೋಣ. ಒಂದು ನೋಡಿ, ಪ್ಯಾಕಿಂಗ್ ನೋಡ್ರಿ ಹೆಂಗಿರುತ್ತೆ ನಮ್ಮ DJI ಅವ್ರದ್ದು. ಅಲ್ಟಿಮೇಟ್, ಸಖತ್ತಾಗಿರುತ್ತೆ. ಕ್ವಾಲಿಟಿನೂ ಹಾಗೆ, ನೋ ಕಾಂಪ್ರಮೈಸ್. 1 2 ಇದೆಲ್ಲ ಆಕ್ಸೆಸರೀಸ್ ಆಯಿತಾ. ಇವಾಗ ನಮ್ಮ ಮೇನ್ ಪ್ರಾಡಕ್ಟಿಗೆ ಬಂದ್ಬಿಡೋಣ. ನೋಡಿ ಈ ಥರ ಕಾಣಿಸುತ್ತೆ ಬಾಕ್ಸು. ಬಾಕ್ಸ್ ಓಪನ್ ಮಾಡೇ ಬಿಡೋಣ. ಎಲ್ಲ ಪ್ರಾಡಕ್ಟನ್ನು ತೆಗೆಯೋಣ ಈಚೆಗೆ. ಒಂದು ಕ್ಯಾಮ್ರಾ ಇದೆ ಗುರು, ನೀಟಾಗಿ ತೆಗೆಯೋಣ. ಬಂತು ಗುರು. ಕೊನೆಯದಾಗಿ ಸ್ಟಿಕ್ಕರಿಂಗ್ಗಳು ಮತ್ತು ಯೂಸರ್ ಮ್ಯಾನುವಲ್ ಗೈಡು, ಏನೇನೋ ಬುಕ್ಗಳಿದ್ದಾವೆ. ಇದು ನಮಗೆ ಬೇಕಾಗಲ್ಲ, ಬಟ್ ಇದು ಬೇಕು. ಸ್ಟಿಕ್ಕರ್ ಇಂಪಾರ್ಟೆಂಟ್, ಸಖತ್ತಾಗಿದೆ. ಓಕೆ, ಇದನ್ನು ಕೂಡ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಯೂಸರ್ ಮ್ಯಾನುವಲ್ ಗೈಡು ಮತ್ತು ಏನೇನೋ ಬುಕ್ಲೆಟ್ಗಳಿದೆ. ಇದನ್ನು ಓಪನ್ ಮಾಡಿಲ್ಲ ನಾನು, ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಓಕೆ, ಸೈಡಿಗೆ ಇಟ್ಬಿಡೋಣ. ಇವಾಗ ಫಟಾಫಟ್ಟಾಗಿ ಇದನ್ನು ಓಪನ್ ಮಾಡೋಣ. ಈ ಕ್ಯಾಮ್ರಾ ನೇಮ್ ಬಂದುಬಿಟ್ಟು DJI Action 2 ಪವರ್ ಕಾಂಬೋ. ಓಕೆನಾ, ಒಂದೇ ಸೆಕೆಂಡ್. ಇದು ಬಿಟ್ಟರೆ ಬಾಕ್ಸಲ್ಲಿ ಮತ್ತೇನಿಲ್ಲ, ಖಾಲಿ ಬಾಕ್ಸು, ಸೈಡಿಗೆ ಇಟ್ಬಿಡೋಣ. ಇವಾಗ ಮೇನಾಗಿ ಇದಕ್ಕೆ ಬರೋಣ ನಾವು. ನೀವು ನೋಡ್ತಾ ಇದ್ದೀರಾ, ಓಪನ್ ಮಾಡೋಣವಾ. ತೆಗೆದಿಟ್ಕೊಬಿಡ್ತೀನಿ, ಒಂದೇ ಸೆಕೆಂಡ್. ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು DJI Action 2. ಇದೊಂದು ಆ್ಯಕ್ಷನ್ ಕ್ಯಾಮ್ರಾ. ಈ ಕ್ಯಾಮ್ರಾ ತೊಗೊಂಡ್ರೆ ನಿಮ್ಗೆ ಇಷ್ಟೊಂದು ಆಕ್ಸೆಸರೀಸ್ಗಳೆಲ್ಲ ಸಿಗುತ್ತೆ. ಏನೇನು ಸಿಗುತ್ತೆ ಅಂತ ಇವಾಗ ತಿಳಿಸ್ತೀನಿ. ಮೇನಾಗಿ ನಮ್ಮ ಕ್ಯಾಮ್ರಾಗೆ ಬಂದ್ಬಿಡೋಣ. ಒಂದೇ ಸೆಕೆಂಡ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ DJI Action 2, ಒನ್ ಆಫ್ ದ ಬೆಸ್ಟ್ ಚೀಪೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ಬಿಲ್ಟ್ ಆಗಿ ಬ್ಯಾಟ್ರಿ ಬರುತ್ತೆ, ಮತ್ತು 128 GB ಇನ್ಬಿಲ್ಟ್ ಆಗೇ ಕೊಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಓಕೆನಾ, ಅದು DJI ಕಂಪ್ನಿದು. ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಪವರ್ ಬಟನ್ನು, ಸ್ಟಾರ್ಟ್ ಟು ಸ್ಟಾಪು ಬಟನ್ ಇದೆ. ಒಂದೇ ಬಟನ್ ಇರೋವಂಥದ್ದು ಈ ಕ್ಯಾಮ್ರಾ. ಅದು ಬಿಟ್ಟರೆ ಮತ್ತು ಯಾವ ಬಟನ್ಗಳು ಇರೋಲ್ಲ. ಹಿಂಗಡೆ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುವಂತಹ LED ಸ್ಕ್ರೀನ್ ಇದೆ. ಕೆಳಗಡೆ ಏನೋ ಕನೆಕ್ಟ್ರಿ ಇದೆ. ಇದು ಲಾಕಿಂಗ್ ಸಿಸ್ಟಮ್. ಇದು ಲಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಏನೋ ಹೋಲ್ಗಳಿದೆ. ಮೋಸ್ಟ್ಲಿ ಮೈಕಿಗೋಸ್ಕರ ಅಂತ ಅನಿಸುತ್ತೆ, ನಮ್ಮ ವಾಯ್ಸ್ ಕ್ಯಾಪ್ಚರ್ ಹಾಕ್ಕೊಳ್ಳೋದಕ್ಕೆ. ಇಲ್ಲೊಂದು ಏನೋ ಸೆನ್ಸರ್ ಇದೆ. ಇದು ಏನು ಸೆನ್ಸರ್ ಅಂತ ಗೊತ್ತಿಲ್ಲ. ಇಲ್ಲೊಂದು LED ಇಂಡಿಕೇಟ್ರ್ ನೀವು ನೋಡೋದಕ್ಕೆ ಸಿಗುತ್ತೆ. ಇದು ಮೈಕ್ ಅಂತ ಅನಿಸುತ್ತೆ. ಇದೇ ಥರ ಇನ್ನೊಂದಿದೆ ನೋಡಿ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ಕ್ಯಾಮ್ರದ್ದು ಒಂದು ಪಾರ್ಟೇ. ಇದು ಕ್ಯಾಮ್ರದ್ದು ಒಂದು ಭಾಗನೇ.
ಇದು ಕ್ಯಾಮ್ರಾ, ಇದು ಬ್ಯಾಟ್ರಿ ಸೆಕ್ಷನ್. ಓಕೆನಾ. ಇವಾಗ ನಮ್ಮ ಮೊಬೈಲಿಗೆ ನಾವು ಹೇಗೆ ಬ್ಯಾಟ್ರಿ ಬ್ಯಾಂಕನ್ನು ಉಪಯೋಗಿಸ್ತೀವೋ ಹಾಗೆ ಆ್ಯಕ್ಷನ್ ಕ್ಯಾಮ್ರಾಕ್ಕೆ ಇದು ಬ್ಯಾಟ್ರಿ ಬ್ಯಾಂಕ್. ಓಕೆನಾ. ಇದರಲ್ಲಿ ಇನ್ಬಿಲ್ಟಾಗಿ ಬ್ಯಾಟ್ರಿ ಇರುತ್ತೆ, ವಿತ್ ಮೆಮೊರಿ ಕೂಡ ಇರುವಂಥದ್ದು. ನೀವು ಇದಕ್ಕೆ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕಬೇಕಂತಿಲ್ಲ. 128 GB ಇನ್ಬಿಲ್ಟಾಗೇ ಬರುತ್ತೆ ಮೆಮೊರಿ. ಬಟ್ ಇದರಿಂದ ನಮಗೇನು ಲಾಭ ಅಂತಂದರೆ, ಇದು ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ ನೋಡಿ. ಇವಾಗ ಇದು ಮ್ಯಾಗ್ನೆಟ್ ಆಯಿತಾ, ಮ್ಯಾಗ್ನೆಟಿಂದ ಕರೆಕ್ಟಾಗಿ ಲಾಕ್ ಆಗುತ್ತೆ ನೋಡಿ. ತೋರಿಸ್ತೀನಿ ರೀ, ಉಲ್ಟಾ ಹಾಕ್ಬೇಕಾ ನೋಡಿ. ಈ ಥರ ಕರೆಕ್ಟಾಗಿ ಇವಾಗ ನೋಡಿ, ನಾನು ಇದನ್ನ ಹತ್ತಿರ ತೊಗೊಂಬಂದರೆ ಇದು ಕರೆಕ್ಟಾಗಿ ಲಾಕ್ ಆಗುತ್ತೆ ನೋಡಿ. ಇದು ಮ್ಯಾಗ್ನೆಟ್ ಆಯಿತಾ, ಮಧ್ಯ ಕನೆಕ್ಟ್ರ್ ಏನಿದೆ ಅದು ಮ್ಯಾಗ್ನೆಟಿಗೆ ಕೊಟ್ಟಿದ್ರೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಇದು ಬ್ಯಾಟ್ರಿ ವೀಕ್ ಆದಾಗ ಇದರಿಂದ ಚಾರ್ಜ್ ಆಗುತ್ತೆ. ಓಕೆನಾ. ಇದೊಂಥರ ಬ್ಯಾಟ್ರಿ ಬ್ಯಾಂಕ್ ಇದ್ದಂಗೆ, ಬ್ಯಾಟ್ರಿ ಮಾಡೆಲ್. ಓಕೆನಾ. ಇದರಲ್ಲಿ 2 ಥರ ಸಿಗುತ್ತೆ. ಡಬಲ್ ಸ್ಕ್ರೀನು ಸಿಗುತ್ತೆ. ಅಂದರೆ ನಾನೇನು ಬ್ಯಾಟ್ರಿ ಬ್ಯಾಂಕ್ ಹೇಳಿದೆ, ಬ್ಯಾಟ್ರಿ ಬ್ಯಾಂಕ್ ಇರೋಲ್ಲ, ಇದ್ರ ಬದಲು ಎಕ್ಸ್ಟ್ರಾ ಇನ್ನೊಂದು ಸ್ಕ್ರೀನಿಂದ ಬರುತ್ತೆ. ನಾನು ಅದು ತೊಗೊಂಡಿಲ್ಲ, ಪವರ್ ಮಾಡೆಲ್ ತೊಗೊಂಡಿದ್ದೀನಿ. ಏನಕ್ಕಂತಂದರೆ ನಾವು ಹೊರಗಡೆ ವ್ಲಾಗ್ಗಳನ್ನೆಲ್ಲ ಮಾಡೋಕ್ಕೆ ಹೋದವಾಗ ನಮಗೆ ಕ್ಯಾಮ್ರಾ ಬ್ಯಾಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಇದರಲ್ಲಿ ಏನು ಲಾಭ ಅಂತಂದರೆ, ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ, ವಿತ್ ಎಕ್ಸ್ಟ್ರಾ ನಾವು ಮೆಮೊರಿ ಕಾರ್ಡನ್ನು ಹಾಕ್ಕೊಬೋದು. ಇದರಲ್ಲಿ 128 GB ಇನ್ಬಿಲ್ಟ್ ಆಗಿರುತ್ತೆ. ಮತ್ತು ಎಕ್ಸ್ಟ್ರಾ ನಾವು ಮೆಮೊರಿ ಕಾರ್ಡ್ ಬೇಕು ಅಂತಂದರೆ ಇದರಲ್ಲಿ ನಾವು 256 GB ಮೆಮೊರಿ ಕಾರ್ಡನ್ನು ನಾನು ಹಾಕ್ಕೊಂಡಿದ್ದೀನಿ. 256 GB ಮೆಮೊರಿ ಕಾರ್ಡನ್ನು ನಾವು ಉಪಯೋಗಿಸ್ಬೋದು. ನಮಗೆ ಮೆಮೊರಿ ಇಶ್ಯೂನೇ ಬರೋಲ್ಲ ಈ ಕ್ಯಾಮ್ರಾ ಇದ್ದರೆ. ಇವಾಗ ನಾವು ಸ್ವಿಚ್ ಮಾಡ್ಕೋಬೋದು. ಇದರಲ್ಲಿದ್ದರೆ ಇದನ್ನು ಒಂದೇ ಉಪಯೋಗಿಸ್ತಾ ಇದ್ದರೆ ಇನ್ಬಿಲ್ಟ್ ಮೆಮೊರಿ ಏನು ಕೊಟ್ಟಿರ್ತಾರೆ ಅದರಲ್ಲಿ ಸೇವ್ ಆಗುತ್ತೆ ನಮ್ಮ ಫೈಲ್ಸ್ಗಳು. ಇದನ್ನು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇದರಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಆಗುತ್ತೆ, ಇದರಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ನಾವು ಸ್ವಿಚ್ ಮಾಡ್ಕೋಬೇಕು, ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ. ಇದು ಮ್ಯಾಗ್ನೆಟ್ ಮೆಕ್ಯಾನಿಸಮು ಸಖತ್ತಾಗಿದೆ, ಸ್ಟ್ರಾಂಗಾಗಿ ಅಂಟ್ಕೊಳ್ಳುತ್ತೆ ನೋಡಿರಿ. ಜಸ್ಟ್ ಇಷ್ಟು ಮಾಡಿದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ನೀವು ಎಷ್ಟೇ ಹಿಂಗೆ ಶೇಕ್ ಮಾಡಿದ್ರು ಕೂಡ ಬೀಳಲ್ಲ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮೇಲ್ಗಡೆ ಒಂದು ಬಟನ್ ಕೊಟ್ಟಿದ್ದಾನೆ, ಈ ಕಡೆಯೂ ಒಂದು ಬಟನ್ ಕೊಟ್ಟಿದ್ದಾನೆ. ಈ ಬಟನು ಸೇಮ್ ವರ್ಕ್ ಆಗುತ್ತೆ. ಓಕೆನಾ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಈ ಥರ ಇದೆ. ಇದಕ್ಕೆ ನಾವು ಡೈರೆಕ್ಟಾಗಿ ವೈರ್ಲೆಸ್ ಮೈಕನ್ನು ಇನ್ಸ್ಟಾರ್ಟ್ ಮಾಡ್ಬೋದು. ನಾನು ಈ DJI ಮೈಕನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ನೋಡಿ, ನಾನು ಈ ಆ್ಯಕ್ಷನ್ ಕ್ಯಾಮ್ರಕ್ಕೆ ಈಸಿಯಾಗಿ ಮೈಕನ್ನು ಕನೆಕ್ಟ್ ಮಾಡ್ಕೋಬೋದು ನೋಡಿ. ಈ ಥರ ಈಸಿಯಾಗಿ ನೋಡಿದ್ರಾ, ಹಿಂಗೆ ಮಾಡ್ಕೊಂಡು ಆರಾಮಾಗಿ ವ್ಲಾಗ್ಗಳನ್ನು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಓಕೆ. ಅದೇ ನೀವು ಗೋಪುರ ಎಲ್ಲ ಆದರೆ ಅದಕ್ಕೆ ಮೈಕ್ ಅಡಾಪ್ಟರ್ ಹಾಕೋ, ಇದನ್ನ ಹಾಕೋ ತುಂಬ ತಲೆಬಿಸಿ ಇರುತ್ತೆ. ಬಟ್ ಇದು ಈಸಿ ಪೀಸಿ, ಸಖತ್ ಸಿಂಪಲ್. ಓಕೆ. ಇವಾಗ ಕ್ಯಾಮ್ರಾ ಬಗ್ಗೆ ಹೇಳಿದ್ದಾಯಿತು. ಇವಾಗ ಆನ್ ಮಾಡಿ ತೋರಿಸ್ಬಿಡ್ತೀನಿ ಒಂದ್ಸಲ. ಮೇಲ್ಗಡೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನೀವು ನೋಡ್ಬೋದು, ಒಂದು ಇಂಡಿಕೇಟ್ರ್ ಬ್ಲಿಂಕ್ ಆಗುತ್ತೆ ನೋಡಿ. ಇದು ಆಮ್ಯುಲೇಡ್ ಸ್ಕ್ರೀನ್ ಸ್ನೇಹಿತರೆ, ಸಖತ್ ಕ್ಲಿಯರಾಗಿ ಕಾಣಿಸುತ್ತೆ. ಮತ್ತು ಟಚ್ ಇದೆಯಲ್ಲ, ಸ್ಮೂತಾಗಿ ವರ್ಕ್ ಆಗುತ್ತೆ. ಮಾತ್ರ ನಮ್ಮ ಗೋಪುರದ್ದು ಇಷ್ಟು ಸ್ಮೂತಾಗಿ ವರ್ಕ್ ಆಗೋಲ್ಲ. ಇದ್ರ ಟಚ್ ಸೆನ್ಸಿಟಿವ್ ಮಾತ್ರ ಅಲ್ಟಿಮೇಟ್ ಇದೆ, ಸಖತ್ತಾಗಿದೆ. ಮತ್ತು ಸ್ಕ್ರೀನು ಅಷ್ಟೇ ಎಷ್ಟು ಕ್ಲಿಯರಿಟಿ ಇದೆ ಅಂತಂದರೆ ನೀವು ನೋಡ್ಬೋದು ನೋಡಿ. ತುಂಬ ಚಿಕ್ಕ ಕ್ಯಾಮ್ರಾ ಕಣ್ರಿ, ಸಖತ್ತಾಗಿದೆ, ಅಲ್ಟಿಮೇಟ್. ಸ್ನೇಹಿತರೆ, ಇವಾಗ ಕ್ಯಾಮ್ರಾ ಬಗ್ಗೆ ಹೇಳಿದ್ದಾಯಿತು. ಇವಾಗ ಆಕ್ಸೆಸರೀಸ್ ಬಗ್ಗೆ ಮಾತಾಡೋಣ. ಈ ಕ್ಯಾಮ್ರಾಕ್ಕೆ ಇಷ್ಟೊಂದು ಆಕ್ಸೆಸರೀಸ್ಗಳು ಬರುತ್ತೆ. ಇದೇನಪ್ಪ ಅಂತಂದರೆ, ಕ್ಯಾಮ್ರಾಕ್ಕೆ ಪ್ರೊಡಕ್ಷನಿಗೋಸ್ಕರ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಇದು ಕೂಡ ಮ್ಯಾಗ್ನೆಟಿಂದನೇ. ಇದನ್ನು ಇವಾಗ ನಾವು ಇದಕ್ಕೆ ಇನ್ಸರ್ಟ್ ಮಾಡೋಣ. ಎಲ್ಲ ಮ್ಯಾಗ್ನೆಟೇ ಗುರು, ಪಕ್ಕಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಇವಾಗ ನಾವು ಇದಕ್ಕೆ ಹಾಕೋಣ. ಓಕೆನಾ. ನೋಡಿ, ಈ ಥರ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಜಸ್ಟ್ ಅಷ್ಟೇ. ಇದಕ್ಕೆ ಮ್ಯಾಗ್ನೆಟ್ ಇರುತ್ತಲ್ಲ, ಅಂಟ್ಕೊಂಬಿಡುತ್ತೆ ಕೆಳಗಡೆ ಕನೆಕ್ಟ್ರು. ಸ್ಕ್ರಾಚ್ ಆಯಿತಾ? ಹಾಗೆ ಇಲ್ಲ ಸ್ನೇಹಿತರೆ. ಆಲ್ರೆಡಿ ನಾನು ನನ್ನ DJI Action 2ಗೆ ಕ್ಯಾಮ್ರಾ ಲೆನ್ಸಿಗೆ ಪ್ರೊಡಕ್ಷನ್ ಇಲ್ಲಿ ಅಂಥೇಳಿ ಟೆಂಪರ್ ಗ್ಲಾಸನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಆಲ್ರೆಡಿ ಪ್ರೊಡಕ್ಷನ್ ಮಾಡಾಗಿದೆ. ತುಂಬ ವ್ಲಾಗ್ಗಳನ್ನೆಲ್ಲ ಮಾಡಿದ್ದೀನಿ ಇದರಲ್ಲಿ. ಬಟ್ ನಿಮಗೆ ಹೇಳಿರಲಿಲ್ಲ ಅಷ್ಟೇ, ಕೆಲವೊಂದು ವಿಡಿಯೋದೆಲ್ಲ ಹೇಳಿರ್ತೀನಿ ಹೊಸ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂಥೇಳಿ. ಓಕೆ. ಇವಾಗ ಇದಕ್ಕೊಂದು ಕೇಸ್ ಕೊಟ್ಟಿದ್ದಾರೆ, ಇದನ್ನು ಹಾಕೋಣ. ಇದು ಹೆಂಗೋ ತೆಗೆದ ಗುರು, ಇದು ಹೆಂಗೆ ಹಾಕೋದಂದು ಗೊತ್ತಾಗ್ತಲ್ಲ ರೀ. ಹಿಂಗೆ ಹಾಕದ. ಓಕೆ. ಇವಾಗ ಲಾಕ್ ಆಯಿತು. ನೋಡಿ, ಇವಾಗ ಇದನ್ನು ಹಾಕಿದರೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇವಾಗ ಈಸಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ, ಇಷ್ಟೇ. ಇದು ಕ್ಯಾಮ್ರಾಕ್ಕೆ ಪ್ರೊಟೆಕ್ಟಿವ್ ಕೇಸ್ ಅಂತಲೂ ಹೇಳ್ಬೋದು. ಇನ್ನೊಂದು ಬೆನಿಫಿಟ್ ಏನಂತಂದರೆ, ಇದು ನೋಡೋದಕ್ಕೆ ಪುಟಾಣಿ ಕ್ಯಾಮ್ರಾ ವಿತ್ ಇದು ಪ್ಲಾಸ್ಟಿಕ್ ಅಲ್ಲ ಕಣ್ರಿ, ಅಲ್ಯೂಮಿನಿಯಂ. ಇದು
ಕ್ಯಾಮ್ರಾ ಏನು ನೋಡ್ತಾ ಇದ್ದೀರಾ ಫುಲ್ ಅಲ್ಯೂಮಿನಿಯಂ ಬಾಡಿ. ಇದು ಕೇಸ್ ಹೊರತುಪಡಿಸಿ ಕ್ಯಾಮ್ರಾ ಹೇಳ್ತಾ ಇರೋದು, ಮೇನ್ ಕ್ಯಾಮ್ರಾ ಯೂನಿಟ್ ಏನಿದೆ ಫುಲ್ ಅಲ್ಯೂಮಿನಿಯಂ ಬಾಡಿ. ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಹೀಟ್ ಆಗುತ್ತೆ, ತುಂಬ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಕಂಪ್ನಿಯವರು ಇವಾಗ ಈ ನಡುವೆ ಈ ಥರ ಕೇಸ್ಗಳನ್ನು ಬಾಕ್ಸಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಬರ್ತಾಯಿತ್ತು, ಡಿ ಜೆ ಆ್ಯಕ್ಷನ್ ಮೊದಲು ಬರ್ತಾಯಿತ್ತು, ಬಟ್ ಈ ಕೇಸೆಲ್ಲ ಸಿಗ್ತಾ ಇರಲಿಲ್ಲ. ಈಗ ಹೊಸ ಅಪ್ಡೇಟ್ ವರ್ಷನ್ನಲ್ಲಿ ಬಿಟ್ಟಿದ್ದಾರೆ. ಮೊದಲು ಸೇಮ್ ಟು ಸೇಮ್ ಇದೇ ಕ್ಯಾಮ್ರಾ 25,000 ಇತ್ತು, ವಿತ್ ಇನ್ಬಿಲ್ಟ್ ಮೆಮೊರಿ ಆಪ್ಷನ್ ಇರಲಿಲ್ಲ. ಏನೋ 64 GB ಏನೋ ಇತ್ತು ಅಂತ ಅನಿಸುತ್ತೆ, ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ಅದ್ರದ್ದು ನೆಕ್ಸ್ಟ್ ವರ್ಷನ್ನು ಬಂದಿದ್ದು ಇದು ಡಿ ಜೆ ಆ್ಯಕ್ಷನ್ 2ದಲ್ಲಿ ಮ್ಯಾಗ್ನೆಟಿಕ್ ಕೇಸು ಮತ್ತು ವಿತ್ 128 GB ಮೆಮೊರಿ ಕೊಟ್ಟಿರುವಂಥದ್ದು. ಇದು ನೋಡೋದಕ್ಕೆ ಚಿಕ್ಕದಾಗಿದೆಯಲ್ಲ, ಮತ್ತು ಅಲ್ಯೂಮಿನಿಯಂ ಬಾಡಿ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಹೀಟ್ ಅಂದರೆ ಐರನ್ ಬಾಕ್ಸ್ ಥರ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರೊಟೆಕ್ಷನಿಗೋಸ್ಕರ ಹೀಟ್ ರೆಡ್ಯೂಸ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕೇಸನ್ನು ಫ್ರೀಯಾಗಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕೇಸನ್ನು ಹಾಕ್ಕೊಂಡು ನಾವು ವ್ಲಾಗ್ಗಳನ್ನು ಮಾಡಬೇಕು. ನೀವು ಮೋಟೋ ವ್ಲಾಗ್ ಮಾಡಿದ್ರೆ ಪರವಾಗಿಲ್ಲ, ಅದೇ ಕೈಲಿ ಹಿಡ್ಕೊಂಡು ವ್ಲಾಗೆಲ್ಲ ಮಾಡ್ತೀರಾ ಅಂತಂದರೆ ತುಂಬಾ ಡೇಂಜರ್, ಒಂಥರ ಬಾಂಬ್ ಇಟ್ಕೊಂಡಂಗೆ. ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಗುರು, ಐರನ್ ಬಾಕ್ಸ್ ಥರ ಹೀಟ್ ಆಗುತ್ತೆ. ಕೆಲವೊಂದು ಸಲ ಹೀಟ್ ಆದಾಗೆಲ್ಲ ಬಟ್ಟೆಗೆಲ್ಲ ಹಿಂಗೆ ನನ್ನ ಖರ್ಚಿಪ್ಪೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಐರನ್ ಮಾಡ್ಕೊಡಿದ್ದೀನಿ. ಓಕೆನಾ, ಇವಾಗ ಆಕ್ಸೆಸರೀಸ್ ಬಗ್ಗೆ ಮಾತಾಡೋಣ. ಇದಕ್ಕೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಮ್ಯಾಗ್ನೆಟಿಕ್ ಮೌಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಕ್ಯಾಮ್ರಾ ಮೌಂಟ್ ಏನಿದೆ ಎಷ್ಟು ಈಸಿಯಾಗಿದೆ ಅಂತಂದರೆ, ಇವಾಗ ತೋರಿಸ್ತೀನಿ ನೋಡಿ. ಇದು ಮೌಂಟ್ ಅಲ್ವಾ, ಇದು ನನ್ನ ಕ್ಯಾಮ್ರಾ. ಇವಾಗ ಈ ಕ್ಯಾಮ್ರಾನ ಇದಕ್ಕೆ ಮೌಂಟ್ ಮಾಡ್ಕೋಬೇಕು ಅಂತಂದರೆ ಏನು ಸ್ಕ್ರೂ ಹಾಕು, ತಿರ್ಸು ಗಿರ್ಸು ಏನಿಲ್ಲ, ಸಿಂಪ್ಲಿ ಹಿಂಗೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಇದನ್ನು ನಾವು ಹೆಲ್ಮೆಟಿಗೋ ಎಲ್ಲಿ ಹೇಳಿ ಮೌಂಟ್ ಮಾಡ್ಕೊಂಬಿಟ್ರೆ ಆಯ್ತು. ನೋಡಿ, ನೀವು ಎಷ್ಟು ಶೇಕ್ ಮಾಡಿ ಇದನ್ನ ಈ ಮೌಂಟ್ ಹಿಡ್ಕೊಂಡು ನೀವು ಎಷ್ಟು ಶೇಕ್ ಮಾಡೋದು ಕೂಡ ಕ್ಯಾಮ್ರಾ ಬೀಳಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತು ಇಲ್ಲಿ ಲಾಕ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ, 2 ಸೈಡು ಲಾಕ್ ಇದೆ. ಸೊ ನೀವು ಇದನ್ನು 2 ಸೈಡು ಲಾಕ್ ಇದೆ, ಸೊ ಯಾವುದೇ ಕಾರಣಕ್ಕೂ ಬೀಳಲ್ಲ ಕ್ಯಾಮ್ರಾ. ಇದನ್ನ ತೆಗಿಬೇಕು ಅಂತಂದರೆ ನೋಡಿ, 2 ಸೈಡು ಲಾಕ್ ಕೊಟ್ಟಿದ್ದಾರಲ್ಲ, ಈ ಥರ ಇದನ್ನೆರಡು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಹಾಗೆ ಮೌಂಟ್ ಮಾಡ್ಕೋಬೇಕು ಅಂತಂದರೆ ಇಷ್ಟೇ ಸಿಂಪಲ್, ಸಕ್ಕತ್ತಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಈ ಮೌಂಟನ್ನು ನಾವು ಹೆಲ್ಮೆಟಿಗೆ ಹಾಕ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಇದು ಹೆಲ್ಮೆಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ಇದು ಮೌಂಟ್ ಹಾಕಿದ್ದೀವಿ, ಜಸ್ಟ್ ಮೌಂಟಿಗೆ ನಾನು ಕ್ಯಾಮ್ರಾ ಮೌಂಟ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಇಷ್ಟೇ ಹಿಂಗೆ ಹಾಕ್ಬಿಟ್ರೆ ಆಯಿತು. ಬೇಡವಾ ಆ್ಯಕ್ಷನ್ ಕ್ಯಾಮ್ರಾ ತೆಗಿಬೇಕಾ, ಜಸ್ಟ್ ಈ ಲಾಕನ್ನು ಪ್ರೆಸ್ ಮಾಡಿಬಿಟ್ರೆ ಅನ್ಲಾಕ್ ಆಗಿಬಿಡುತ್ತೆ. ನೋಡಿ, ಈ ಥರ ಕ್ಯಾಮ್ರಾ ತೆಕ್ಕೊಂಬಿಟ್ರೆ ಆಯಿತು ಅಷ್ಟೇ. ಕ್ಯಾಮ್ರಾ ಒಳಗಡೆ ಇಟ್ಕೊಳ್ಳೋದು, ನಾವೆಲ್ಲರೂ ಹೊರಗಡೆ ಹೋಗಬೇಕಪ್ಪ, ಮೋಟೋ ವ್ಲಾಗ್ ಮಾಡಬೇಕಾ, ಇಷ್ಟೇ ಅನಿಸ್ಕೊಳ್ಳೋದು. ಒನ್ ಆಫ್ ದ ಬೆಸ್ಟ್ ಮೌಂಟ್ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿದೆ. ಇದ್ರ ಬಗ್ಗೆ ತಿಳಿಸಾಯಿತು. ಒಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗಾಯ್ಸ್, ಓಕೆನಾ. ಇದು ಕ್ಯಾಮ್ರಾ ಅಲ್ವಾ, ಇದು ನೆಕ್ ಮೌಂಟು. ಇದಕ್ಕೆ ನಾವು ಇದನ್ನ ಮೌಂಟ್ ಮಾಡ್ಕೋಬೇಕು ಅಂತಲೇ ಜಸ್ಟ್ ಹತ್ತಿರ ತೊಗೊಂಡ್ರೆ ಆಯಿತು, ಆಟೋಮೆಟಿಕ್ಲಿ ಲಾಕ್ ಆಗಿಬಿಡುತ್ತೆ ಮ್ಯಾಗ್ನೆಟಿಂದ. ನೋಡಿ, ಇದು ನೆಕ್ ಮೌಂಟ್, ಇದನ್ನು ನಾವು ಕುತ್ತಿಗೆ ಹಾಕ್ಕೊಂಬಿಟ್ರೆ ಆಯಿತು ಅಷ್ಟೇ. ನೋಡಿ, ಈಸಿಯಾಗಿ ನೀವು ಎಂಥ ಶೇಕ್ ಮಾಡಿದ್ರು ಕೂಡ ಬೀಳಲ್ಲ, ಚೆನ್ನಾಗಿದೆ. ಇದೊಂದು ಆಯಿತಾ, ಇದೊಂದು ನೆಕ್ ಮೌಂಟು. ಸ್ನೇಹಿತರೆ, ನೆಕ್ಸ್ಟ್ ಆಕ್ಸೆಸರೀಸ್ ಬಂದು ಇದು DJI ಹೆಡ್ ಮೌಂಟ್, ಓಕೆನಾ. DJI ಕಂಪ್ನಿಯವ್ರದ್ದೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, DJI ಆ್ಯಕ್ಷನ್ 2 ಸಖತ್ತಾಗಿದೆ. ಎಷ್ಟು ಪ್ರೀಮಿಯಮ್ ಆಗಿದೆ ಅಂತಂದರೆ, ಒಳಗಡೆ ಒಂದು ಸ್ಕಿಡ್ ಆಗಬಾರ್ದು ಅಂಥೇಳಿ ಒಂದು ಮೆಟೀರಿಯಲನ್ನು ಉಪಯೋಗಿಸಿದ್ದಾರೆ. ಅಲ್ಟಿಮೇಟ್ ಆಗಿದೆ ಗುರು, ಅಲ್ಟಿಮೇಟ್ ಆಗಿದೆ. ಎಷ್ಟು ಪ್ರೀಮಿಯಮ್ ಅಂತಂದರೆ ಬೆಲ್ಟು ಮುಟ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಕೂಡ ಮ್ಯಾಗ್ನೆಟ್ ಮೌಂಟೇ. ಇದನ್ನು ಕ್ಯಾಮ್ರಾನ ಈ ಥರ ಮೌಂಟ್ ಮಾಡ್ಕೋಬೇಕು. ನೋಡಿ, ಇದು ನಮ್ಮ ತಲೆಗೆ ಹಾಕ್ಕೋಬೇಕು. ನಮ್ಮ ಹಣೆಗೆ ಮಧ್ಯಭಾಗದಲ್ಲಿ ಹಿಂಗೆ ಇಟ್ಕೊಂಡು ಇದನ್ನು ಕ್ಯಾಮ್ರಾನ ಹಿಂಗೆ ಮೌಂಟ್ ಮಾಡಿಬಿಟ್ರೆ ಆಯ್ತು ಅಷ್ಟೇ, ಸಿಂಪಲ್. ನೋಡಿ, ಈ ಥರ ಮೌಂಟ್, ಈ ಥರ ಇದೊಂಥರ ನೋಡಿ ರಬ್ಬರ್ ಥರ ಇದೆ. ಸೈಜು ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಸೈಜು ಹೆಚ್ಚು ಕಡಿಮೆ ಮಾಡೋದಕ್ಕೆ, ಕಡಿಮೆ ಜಾಸ್ತಿ ಮಾಡೋದಕ್ಕೆ. ಚೆನ್ನಾಗಿದೆ ಗುರು, ಒಳ್ಳೆಯ ಮೆಟೀರಿಯಲ್ನ ಮಾಡಿರತಕ್ಕಂಥ ಹೆಡ್ ಮೌಂಟ್ DJI ಅವ್ರದ್ದು. ನೋಡಿ, ನಮ್ಮ DJI ಅವರು ನಮ್ಮ ವ್ಲಾಗರ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಆಕ್ಸೆಸರೀಸನ್ನು ಕೊಡ್ತಾ ಇದ್ದಾರೆ. ನೋಡಿ, ಇದು ನೆಕ್ ಮೌಂಟು, ಇದು ಹೆಡ್ ಮೌಂಟು, ಇದು ಹೆಲ್ಮೆಟ್ ಮೌಂಟು, ಮತ್ತು ನಾವು ನಮ್ಮ ಟ್ರೈಪಾಡ್ ಏನಾದ್ರು ಇದ್ದರೆ ಈ ಟ್ರೈಪಾಡಿಗೆ ಈ ಥರ ಹಾಕ್ಕೋಬೇಕು, ಓಕೆನಾ. ಹೀಗಿದೆ ನೋಡಿ, DJI ಕಂಪ್ನಿಯವರು ಈ ಆ್ಯಕ್ಷನ್ ಕ್ಯಾಮ್ರಾ ಜೊತೆಗೆ ಇಷ್ಟೊಂದೆಲ್ಲ ಆಕ್ಸೆಸರೀಸನ್ನು ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಆಯಿತು ನನಗಂತೂ.
ಸ್ನೇಹಿತರೆ, ಈ ಕ್ಯಾಮ್ರಾ ಬೆಲೆ ಎಷ್ಟು ಅಂತ ನಾನು ಹೇಳಿಲ್ಲ. ನಾನು ಈ ಆ್ಯಕ್ಷನ್ ಕ್ಯಾಮ್ರಾನ ತೊಗೊಂಡಿರುವಂಥದ್ದು ಫ್ಲಿಪ್ಕಾರ್ಟ್ನಲ್ಲಿ 15,000ಕ್ಕೆ ತೊಗೊಂಡಿದ್ದೆ. ಬೆಲೆ ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ. ಇದ್ರದ್ದು ನಮ್ಮ DJI ಕಂಪ್ನಿಯವ್ರದ್ದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ, ಒಂದೊಂದು ಸಲ ಜಾಸ್ತಿ ಇರುತ್ತೆ, ಒಂದೊಂದು ಸಲ ಕಡಿಮೆ ಇರುತ್ತೆ. ನೋಡ್ಕೊಂಡು ತೊಗೊಳ್ಳಿ. ಈ ಕ್ಯಾಮ್ರಾ ತೊಗೊಂಡಿದ್ದಕ್ಕೆ ನಮಗೆ DJI ಕಂಪ್ನಿಯವ್ರು ಇಷ್ಟೊಂದೆಲ್ಲ ಆಕ್ಸೆಸರೀಸನ್ನು ಕೊಡ್ತಾಯಿದ್ದಾರೆ. ಯಾವ ಕ್ಯಾಮ್ರಾದಲ್ಲೂ ಸಿಗಲ್ಲ ಕಣ್ರಿ ಇಷ್ಟೊಂದು ಆಕ್ಸೆಸರೀಸ್. ಅದು ಮತ್ತು ಒನ್ ಆಫ್ ದ ಪ್ರೀಮಿಯಮ್ ಆಕ್ಸೆಸರೀಸ್ಗಳು ನೀವು ನೋಡ್ತಾ ಇರ್ಬೋದು. ಎಷ್ಟು ಪ್ರೀಮಿಯಮ್ ಆಗಿದೆ ಅಂತಂದರೆ ಸಾಧಾರಣಕ್ಕೆ ಇವೆಲ್ಲ ಹಾಳಾಗಲ್ಲ ಗಾಯ್ಸ್. ಎಷ್ಟು ಪ್ರೀಮಿಯಮ್ ಆಗಿದೆ ನೋಡಿ. ಇಲ್ಲಿ ಒಳಗಡೆನೂ ಅಷ್ಟೇ ಹೆಂಗಿದೆ ಗೊತ್ತಾ ಮೆಟೀರಿಯಲ್, ಒಂದು ಸಲ ಮುಟ್ಟಿದ್ರೆ ಕಳೆದೋಗ್ಬಿಡ್ತೀರ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನೀವು DJI ಆ್ಯಕ್ಷನ್ 2 ನೋಡಿದ್ರಲ್ಲ. ಇವಾಗ ನನ್ನ ಮೋಟೋ ವ್ಲಾಗೆಲ್ಲ ಇದೇ ಕ್ಯಾಮ್ರಾದಲ್ಲೇ ನಾನು ಶೂಟ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ಗಳಾಗಿರ್ಬೋದು, ಮೋಟೋ ವ್ಲಾಗ್ ಆಗಿರ್ಬೋದು, ಎಲ್ಲದೂ ಕೂಡ ಇದರಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಓಕೆನಾ. ಕ್ಯಾಮ್ರಾ ಬಗ್ಗೆ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಇವಾಗ ಮುಂದಿನ ಪ್ರಾಡಕ್ಟ್ ಯಾವುದಪ್ಪ ಅಂತ ನೋಡೋದಾದರೆ, ನಾನು ನನ್ನ ಗೋಪ್ರೋಗೆ ಒಂದು ಮೀಡಿಯಾ ಮೋಡ್ ತರಿಸಿದ್ದೆ. ಈ ಮೀಡಿಯಾ ಮೋಡ್ ಏನಕ್ಕೆ ಅಂತ ಹೇಳ್ತೀನಿ. ಮೊದಲಿಗೆ ಬಾಕ್ಸ್ ಪ್ಯಾಕೇಜ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಮೀಡಿಯಾ ಮೋಡ್ ಅಂಥೇಳಿ. ಗೋಪ್ರೋ 13 ಬ್ಲ್ಯಾಕ್ ಕಂಫರ್ಟೇಬಲ್ ಅಂತ ಕೊಟ್ಟಿದ್ದಾರೆ. 13 ಬ್ಲ್ಯಾಕಿಗೂ ಕಂಫರ್ಟೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಕ್ಸ್ ಪ್ಯಾಕೇಜ್ ಈ ಥರ ಇದೆ. ಇದ್ರ ಪ್ರೈಸ್ ನೋಡ್ಬಿಡಿ, ಶಾಕ್ ಆಗ್ಬಿಡ್ತೀರ. ಕಾಣಿಸ್ತಾ ಇದೆಯಾ? 8,700. ಗೋಪ್ರೋ ಕಂಪ್ನಿದು ನೋಡ್ರಪ್ಪ, 8,700. ಒಂದು ಸೆಕೆಂಡ್ ಹ್ಯಾಂಡ್ ಆ್ಯಕ್ಷನ್ ಕ್ಯಾಮ್ರಾನ ಬಂದ್ಬಿಡುತ್ತೆ. ಅದಕ್ಕೆ ನಾನು DJI ತೊಗೊಂಡಿರೋದು, ಸುಮ್ಮನೆ ಅಲ್ಲ ಗೈಸ್. ಇದ್ರ ಜೊತೆಗೆ ಒಂದು ಬುಕ್ಲೆಟ್ ಇದೆ, ಇದನ್ನು ಹೇಗೆ ಬಳಕೆ ಮಾಡೋದು ಅಂತ ಕೊಡಿಸಿರ್ತಾರೆ. ಓಕೆನಾ. ಬಾಕ್ಸನ್ನು ಸೈಡಿಗೆ ಇಡೋಣ. ಬಾಕ್ಸ್ ಒಳಗಡೆ ನೀವು ನೋಡ್ತಾ ಇರ್ಬೋದು, ಇದು ನಾನು ತೊಗೊಂಡಿರುವಂಥದ್ದು ಸೆಕೆಂಡ್ ಹ್ಯಾಂಡು, ಹೊಸದು ತೊಗೊಂಡಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಆಕ್ಸೆಸರೀಸ್ಗಳೆಲ್ಲ ಬರುತ್ತವೆ. ಒಂದು ಮೌಂಟು ಏನೋ ಬರುತ್ತೆ, ನನಗದು ಸಿಕ್ಕಿಲ್ಲ. ಬಟ್ ನನಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೇಕಾಗಿತ್ತು, ಹಾಗಾಗಿ ಇದು ತೊಗೊಂಡಿದ್ದೆ. ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೆಕೆಂಡ್ ಹ್ಯಾಂಡ್ ಅಂತಂದರೆ ನನ್ನ ಹತ್ರ DJI ಗಿಂಬಲ್ ಇತ್ತು. ಆ ಗಿಂಬಲ್ ನನಗೆ ಉಪಯೋಗ ಬಂದಿಲ್ಲ, ಸೊ ಎಕ್ಸ್ಚೇಂಜ್ ಮಾಡಿಕೊಂಡೆ ನಾನು. ಓಕೆನಾ. ಇವಾಗ ಇದನ್ನು ತೆಗೆಯೋಣ ಬಾಕ್ಸಿಂದ. ಇದು ಬಾಕ್ಸ್ ಒಳಗೆ ಮತ್ತೇನಿಲ್ಲ, ಖಾಲಿ ಬಾಕ್ಸು, ಸೈಡಲ್ಲಿ ಇಟ್ಬಿಡೋಣ. ನೀವು ನೋಡ್ತಾ ಇದ್ದೀರಾ ಗೋಪ್ರೋ ಮೀಡಿಯಾ ಮೋಡ್. ನೋಡೋದಕ್ಕೆ ಈ ಥರ ಇರುತ್ತೆ. ನೋಡೋದಕ್ಕೆ ಏನಿಲ್ಲ ಗಾಯ್ಸ್, ಏನಿಲ್ಲ ಇದರೊಳಗಡೆ. ಓನ್ಲಿ ಒಂಥರ ಗೋಪ್ರೋ ಕೇಸ್ ಥರ ಇದೆ ಅಷ್ಟೇ. ಇದು ಬಿಟ್ಟರೆ ಮತ್ತೇನು ಸ್ಪೆಷಲ್ ಇಲ್ಲ. ಇದರ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ಇದನ್ನು ಈ ರೀತಿ ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ. ಇದನ್ನು ಅನ್ಲಾಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ, ಇಷ್ಟೇ, ಮತ್ತೇನಿಲ್ಲ. ಒಂದು ಟೈಪ್ ಸಿ ಕನೆಕ್ಟ್ರ್ ಕೊಟ್ಟಿದ್ದಾರೆ. ಇವಾಗ ನಾವು ಇದನ್ನು ಓಪನ್ ಮಾಡಿ ಗೋಪ್ರೋನ ಇದರೊಳಗಡೆ ಇನ್ಸರ್ಟ್ ಮಾಡಿ ಡೋರ್ ಕ್ಲೋಸ್ ಮಾಡಿದ್ರೆ, ಇದರಿಂದ ನನಗೇನು ಉಪಯೋಗ, ಏನಕ್ಕೆ ತರಿಸಿದೆ ಅಂತ ಹೇಳ್ತೀನಿ. ಡೋರ್ ಓಪನ್ ಮಾಡಿ ಇದ್ರೊಳಗಡೆ ಗೋಪ್ರೋನ ಇನ್ಸರ್ಟ್ ಮಾಡಿದ್ರೆ, ರಬ್ಬರ್ ಪ್ಯಾಡ್ ಇದೆಯಲ್ಲ, ಇದನ್ನು ಓಪನ್ ಮಾಡಿದ್ರೆ 3 ಆಪ್ಷನ್ಗಳಿದ್ದಾವೆ ನಮಗೆ. ಏನಪ್ಪ ಅಂತಂದರೆ, ಇದು 3.5 mm ಜಾಕ್ ಆಪ್ಷನ್ ಇದೆ. ಎರಡನೇದಾಗಿ ಇದು ಓಪನ್ ಮಾಡೋಣ, ಟೈಪ್ ಸಿ ಕನೆಕ್ಟ್ರ್ ಇದೆ. ಮೂರನೇದಾಗಿ ಇದೇನೋ ಕೊಟ್ಟಿದ್ದಾರೆ, ಮೋಸ್ಟ್ಲಿ HDMI ಕೇಬಲ್ಲಿಗೆ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಓಕೆ, ಇದನ್ನು ಕ್ಲೋಸ್ ಮಾಡೋಣ. ನಾನು ಇದನ್ನು ಏನಕ್ಕೆ ತೊಗೊಂಡೆ ಅಂತಂದರೆ, ಈಗ ನಾನು ನನ್ನ ಗೋಪ್ರೋಕ್ಕೆ ಒಂದು ವೈರ್ಲೆಸ್ ಮೈಕನ್ನು ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆಲ್ಲದಕ್ಕೂ ಎಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸನ್ನು ತೊಗೋಬೇಕು. ಮೈಕ್ ಅಡಾಪ್ಟ್ರ್ ತೊಗೋಬೇಕಾಗುತ್ತೆ. ಮೈಕ್ ಅಡಾಪ್ಟ್ರ್ ಇದೆ. ಮೈಕ್ ಅಡಾಪ್ಟ್ರಲ್ಲಿ ನನಗೆ ಮೈಕನ್ನು ಕನೆಕ್ಷನ್ ಮಾಡೋದಕ್ಕೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಈ ಮೈಕನ್ನು ನನಗೆ ಗೋಪ್ರೋಕ್ಕೆ ಯೂಸ್ ಮಾಡ್ಕೋಬೇಕು ಅಂಥೇಳಿ ಇದನ್ನು ತೊಗೊಂಡೆ. ನೋಡಿ, ಮೈಕನ್ನು ಉಪಯೋಗಿಸೋದಕ್ಕೆ 8,700 ರೂಪಾಯಿ ಈ ಮೀಡಿಯಾ ಮೋಡಿಗೆ. ಓಕೆನಾ. ಇಲ್ಲಿ 3.5 mm ಜಾಕ್ ಇದೆಯಲ್ಲ, ಇದು ಒಂದು ನಿಮಿಷ ತೋರಿಸ್ತೀನಿ. ನನ್ನ DJI ಮೈಕಲ್ಲಿ ಬಂದಿತ್ತು ನೋಡಿ, DJI ಮೈಕ್ ಮಿನಿಯಲ್ಲಿ ಈ ಕೇಬಲ್ ಕೊಟ್ಟಿದ್ದರು. ಈ ಕೇಬಲನ್ನು ಇಲ್ಲಿ ಹಾಕಿಬಿಟ್ಟು ಇನ್ಸರ್ಟ್ ಮಾಡಿಬಿಟ್ಟು ನನ್ನ DJI ಮೈಕ್ ಮಿನಿ ಏನಿದೆ ಇದರ ರಿಸೀವರಿಗೆ ಈ ಥರ ಹಾಕ್ಕೊಂಡು ವೈರ್ಲೆಸ್ ಕನೆಕ್ಷನ್ ಮಾಡೋದಕ್ಕೆ ಅಂಥೇಳಿ ಈ ಮೀಡಿಯಾ ಪೋರ್ಡನ್ನು ತೊಗೊಂಡಾಯಿತು. ಯಾವುದಕ್ಕೆ? ಹೆಲ್ಮೆಟಿಗೆ ಮೌಂಟ್ ಮಾಡಿಕೊಂಡು ಗೋಪ್ರೋದಲ್ಲಿ ಒಳ್ಳೆ ಮೋಟೋ ವ್ಲಾಗ್ ಮಾಡಬೇಕು ಅಂಥೇಳಿ ತೊಗೊಂಡೆ. ಬಟ್ ಇದನ್ನು ಗೋಪ್ರೋನ ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಗೋಪ್ರೋ ಒಳಗಡೆ ಬ್ಯಾಟ್ರಿ ಹಾಕಿಬಿಟ್ಟು ವೈರ್ಲೆಸ್ ಮೈಕನ್ನು ಕನೆಕ್ಷನ್ ಮಾಡಿ ನನ್ನ ಹೆಲ್ಮೆಟಿಗೆ ಫಿಟ್ ಮಾಡಿದೆ ಅಂತಂದರೆ ಸಿಕ್ಕಾಪಟ್ಟೆ ಭಾರ ಆಗಿಬಿಡುತ್ತೆ ಗಾಯ್ಸ್. ಕತ್ತೆಲ್ಲ ನೋವು ಬಂದೋಗ್ಬಿಡುತ್ತೆ. ಬಟ್ ಆಡಿಯೋ ಸಖತ್ತಾಗಿತ್ತು, ಕತ್ತೆಲ್ಲ ನೋವು ಬಂದೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಈ
ನನ್ನ ಹೊಸ ಡಿ ಜೆ ಆ್ಯಕ್ಷನ್ ಕ್ಯಾಮ್ರಾನ ತೊಗೊಂಡಿರುವಂಥದ್ದು. ನೋಡಿ ಇದಕ್ಕೆ ಯಾವ ಅಡಾಪ್ಟರ್ ಬೇಡ, ಯಾವುದು ಬೇಡ ಗುರು. ಜಸ್ಟ್ ನೋಡಿ ಹಿಂಗೆ ತೊಗೊಂಡೆ, ಹಿಂಗೆ ಚುತ್ತದೆ ಅಷ್ಟೇ, ಮುಗೀತು, ಸಿಂಪಲ್ಲು. ನೋಡಿದ್ರೆ ಗೋಪ್ರೋಕ್ಕಾದರೆ ನೋಡಿ ಮೈಕ್ ಅಡಾಪ್ಟರ್ ತೊಗೋಬೇಕು, ಈ ಮೀಡಿಯಾ ಮೋಡ್ ತೊಗೋಬೇಕು, ಈ ಮೈಕನ್ನು ಕನೆಕ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಜುಗಾಡು ಮಾಡಬೇಕಾಗುತ್ತೆ. ಇದು ಇನ್ಬಿಲ್ಟ್ ಮೈಕು ಇದೆ ಮತ್ತು ಎಕ್ಸ್ಟರ್ನಲ್ ನಮ್ಮ ವೈರ್ಲೆಸ್ ಮೈಕ್ ಆಗಿರ್ಬೋದು, 3.5mm ಜಾಕ್ ಮೈಕನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆನಾ, ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೇನಕ್ಕೂ ಪ್ರಯೋಜನ ಇಲ್ಲ ಗಾಯ್ಸ್. ಸುಮ್ಮನೆ 8,700 ರೂಪಾಯಿ ವೇಸ್ಟ್ ಅಂತಲೇ ಹೇಳ್ಬೋದು. ಗೋಪ್ರೋದವರು ಇನ್ನೂ ಅಪ್ಗ್ರೇಡ್ ಆಗಿಲ್ಲ ನೋಡಿ. ಇರಲಿ, ಗೋಪ್ರೋ ಆಕ್ಸೆಸರೀಸ್ ಎಲ್ಲ ತುಂಬ ಕಾಸ್ಟ್ಲಿ ಗುರುವೆ. ಸ್ನೇಹಿತರೆ, ಇವಾಗ ನಮ್ಮ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡೋಣ. ನಾನು ಲಾಂಗ್ ರೈಡ್ ಹೋದವಾಗ ನನ್ನ ಆ್ಯಕ್ಷನ್ ಕ್ಯಾಮ್ರಾಗಳಿಗೆ ಮತ್ತು ನನ್ನ ಮೊಬೈಲ್ಗಳಿಗೆ ಚಾರ್ಜ್ ಮಾಡಬೇಕು ಅಂತಂದರೆ ಒಂದು ಪವರ್ ಬ್ಯಾಂಕ್ ಬೇಕಾಗುತ್ತೆ. ತುಂಬ ಒಳ್ಳೆ ಪವರ್ ಬ್ಯಾಂಕು ಮತ್ತು ವೈರ್ಲೆಸ್ ಪವರ್ ಬ್ಯಾಂಕನ್ನು ಹುಡುಕ್ತಾ ಇದ್ದೆ. ಆವಾಗ ನಾನು ರಿಸರ್ಚ್ ಮಾಡಿ ತೊಗೊಂಡಿರುವಂಥದ್ದು ಸ್ಯಾಮ್ಸಂಗ್ ಪವರ್ ಬ್ಯಾಂಕು. ಇದರಲ್ಲಿ ವಿತ್ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ನನ್ನ ಮೊಬೈಲ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ, ಅದಕ್ಕೋಸ್ಕರ ನಾನು ಸ್ಯಾಮ್ಸಂಗನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ ಗುರುವೆ. ನೋಡಿ, ಬಾಕ್ಸ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇಲ್ಲಿ ಸೈಡಿಗೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ಗಳು ಇಲ್ಲಿರುತ್ತೆ. ಓಕೆನಾ, ಅದೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಇವಾಗ ಬಾಕ್ಸನ್ನ ಡೈರೆಕ್ಟಾಗಿ ಓಪನ್ ಮಾಡೋಕ್ಕೆ ಹೋದರೆ, ಈ ಬಾಕ್ಸ್ ಸೈಡಿಗೆ ಇಟ್ಬಿಡೋಣ. ಇದ್ರ ಒಳಗಡೆ ಏನಿದೆಯಪ್ಪ ನೋಡೋದಾದರೆ ಪವರ್ ಬ್ಯಾಂಕ್ ಇದೆ, ಬುಕ್ಲೆಟ್ ಇದೆ, ಹೆಂಗೆ ಯೂಸ್ ಮಾಡೋದು ಅಂತ. ಇಲ್ಲಿ ಕೇಬಲ್ ಸಿಂಬಲ್ ಇದೆ ಅಂತಂದರೆ ಒಂದು ಕೇಬಲ್ ಕೊಟ್ಟಿರ್ತಾರೆ. ಆಲ್ರೆಡಿ ತಗೊಂಡು 1 ವರ್ಷಕ್ಕೆ ಬಂತು, ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಓಕೆ, ಒಂದು ಕೇಬಲ್ ಕೊಟ್ಟಿದ್ದಾರೆ. ಈ ಕೇಬಲನ್ನು ನಾವು ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ ಮೇಲ್ಗಡೆ ಒಂದು ರಬ್ಬರ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಸ್ಮೂತಾಗಿದೆ. ಕಲರ್ ಅಂತೂ ಸಖತ್ತಾಗಿದೆ ಗುರುವೆ. ಫಿನಿಶಿಂಗ್ ಎಲ್ಲ ನೋಡಿ ಹೆಂಗಿದೆ ಗೊತ್ತಾ, ಅಲ್ಟಿಮೇಟ್ ಆಗಿದೆ. ಇದು 10,000 mAh ಬ್ಯಾಟ್ರಿ. ಇದು ಚೆನ್ನಾಗಿದೆ ಪವರ್ ಬ್ಯಾಂಕು, ಪ್ರೀಮಿಯಮ್ ಕ್ವಾಲಿಟಿ. ಸ್ಯಾಮ್ಸಂಗ್ ಅಂತಂದ್ರೆ ಕೇಳಬೇಕಾ? ಇವಾಗ ನೋಡಿ, ನಮ್ಮ ಆ್ಯಕ್ಷನ್ ಕ್ಯಾಮ್ರಕ್ಕೆ ಚಾರ್ಜ್ ಹಾಕಬೇಕಾ? ಜಸ್ಟ್ ಇಷ್ಟೇ ನೋಡಿ, ಹಿಂಗೆ ಹಾಕಿ ಬಿಟ್ಬಿಟ್ರೆ ನೋಡಿ ಚಾರ್ಜ್ ಆಗ್ತಾಯಿದೆ, ಕಾಣಿಸ್ತಾ ಇದೆಯಾ? ಲೈಟ್ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಇಷ್ಟೇ ಗುರುವೆ. ನೋಡಿ, ಅದಕ್ಕೋಸ್ಕರ ಈ ಪವರ್ ಬ್ಯಾಂಕನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ. ನನ್ನ ಮೊಬೈಲನ್ನು ಜಸ್ಟ್ ಇದ್ರ ಮೇಲೆ ಇಟ್ಬಿಟ್ರೆ ಆಯಿತು, ಚಾರ್ಜ್ ಆಗುತ್ತೆ. ನನ್ನ ಮೊಬೈಲು 4,300 mAh ಏನೋ ನನ್ನ ಮೊಬೈಲಿನ ಬ್ಯಾಟ್ರಿ. 2 ಸಲ ಚಾರ್ಜ್ ಆಗ್ಬೋದು. ಓಕೆನಾ, ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತಂದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ಓಕೆನಾ. ಓಕೆ, ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬರೋಣ. ಇದು ಶೋಟು ಪ್ರಾಡಕ್ಟು, ಬಟ್ ಬೆಲೆ ತುಂಬ ಜಾಸ್ತಿ. ಏನಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಾ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 4 ಕ್ಲಾಸಿಕ್. ನೋಡಿ, ಇದು ನನ್ನ ಒಂದು ಸ್ಮಾರ್ಟ್ ವಾಚ್. ಓಕೆನಾ, ತುಂಬ ಪ್ರೀಮಿಯಮ್ ವಾಚ್ ಅಂತಲೇ ಹೇಳ್ಬೋದು. ತುಂಬ ಬೆಲೆ ಇತ್ತು ಇದಕ್ಕೆ, 25,000 ಏನೋ ಇತ್ತು. ಬಟ್ ನಾನು ತೊಗೊಂಡಿರೋದು ಕಡಿಮೆನೇ, ಅದು ಹೇಳೋಕ್ಕೆ ಹೋಗಲ್ಲ. ಓಕೆನಾ, ಮತ್ತು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ತಪ್ಪು ತಿಳ್ಕೊಬೇಡಿ. ಮತ್ತು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಗುರುವೆ, ನನ್ನ ಸ್ವಂತ ಖರ್ಚಿನಲ್ಲಿ ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ಗಳಿವೆಲ್ಲ. ಓಕೆನಾ, ನೋಡಿ, ಇದರಲ್ಲೆಲ್ಲ ಬುಕ್ಲೆಟ್ಗಳು, ಆಕ್ಸೆಸರೀಸ್ಗಳೆಲ್ಲ ಇರುತ್ತೆ. ಆಲ್ರೆಡಿ ಇದನ್ನು ಬಳಸೋಕ್ಕಂತ ಸುಮಾರು ಒಂದು 2-3 ವರ್ಷ ಆಯಿತು. ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಬಳಸಿಲ್ಲ ನಾನು. ಇದು ನಮ್ಮ ವಾಚನ್ನು ವೈರ್ಲೆಸ್ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜಿಂಗ್ ಡಾಕನ್ನು ಕೊಟ್ಟಿದ್ದಾರೆ. ಇದನ್ನು ಬಳಸಲೇ ಇಲ್ಲ, ಏನಕ್ಕೆಂದರೆ ನನ್ನ ಪವರ್ ಬ್ಯಾಂಕಲ್ಲೇ ಇದೆಯಲ್ಲ, ಸೊ ಹಾಗಾಗಿ ಇದನ್ನು ಬಳಸಿಲ್ಲ. ನೋಡಿ, ಒಂದು ವೈರ್ಲೆಸ್ ಚಾರ್ಜಿಂಗ್ ಡಾಕನ್ನು ಕೊಟ್ಟಿದ್ದಾರೆ. ಸೈಡಿಗೆ ಇಟ್ಬಿಡೋಣ. ಇವಾಗ ನಮ್ಮ ಮೇನ್ ಪ್ರಾಡಕ್ಟಿಗೆ ಬರೋಣ. ಇದು ಬಾಕ್ಸ್ ಅಷ್ಟೇ, ಈ ಬಾಕ್ಸಲ್ಲಿ ಮತ್ತೇನಿಲ್ಲ, ಸೈಡಿಗೆ ಇಟ್ಬಿಡೋಣ. ಇದು ನಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್. ನೋಡೋದಕ್ಕೆ ಈ ಥರ ಇದೆ. ಬೆಲ್ಟ್ ಕ್ವಾಲಿಟಿ ಎಲ್ಲ ತುಂಬ ಸಖತ್ತಾಗಿದೆ, ಪ್ರೀಮಿಯಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ. ಇದು ಆನ್ ಮಾಡಿದ್ರೆ ಆನ್ ಆಗೋಕ್ಕೆ ಸುಮಾರು ಹೊತ್ತು ಬೇಕು. ತುಂಬ ದಿನ ಆಯಿತು ಬಳಸ್ದೇನೆ. ನೋಡಿ, ಸ್ಯಾಮ್ಸಂಗ್. ಇದರಲ್ಲಿ ವಿತ್ LTE ವರ್ಷನ್ ಇದು. ಇದರಲ್ಲಿ ಬ್ಲೂಟೂತ್ ಇದೆ ಮತ್ತು ಸಿಮ್ ಕೂಡ ಹಾಕ್ಬೋದು. ಈ ಸಿಮ್ ಹಾಕೋಕ್ಕಾಗಲ್ಲ, ಈ ಸಿಮ್ಮನ್ನು ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಆಲ್ರೆಡಿ ನನ್ನ ಒಂದು ಈ ಸಿಮ್ಮನ್ನು ಆ್ಯಕ್ಟಿವೇಶನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನನ್ನ ಮೊಬೈಲ್ ಇಲ್ಲ ಅಂತಂದರೂ ಪರವಾಗಿಲ್ಲ, ಆರಾಮಾಗಿ ನನ್ನ ಮೊಬೈಲಲ್ಲಿ ಏನೇನು ವರ್ಕ್ಗಳನ್ನು ಮಾಡ್ತೀನಿ ಎಲ್ಲದನ್ನು ಕೂಡ ಇದರಲ್ಲಿ ಮಾಡ್ಬೋದು. ವಾಟ್ಸಪ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಂದು ಕಾಲು, ಮೆಸೇಜು ಎಲ್ಲದೂ ಬರುತ್ತೆ ಇದರಲ್ಲಿ. ಈ ವಾಚಲ್ಲೆಲ್ಲ ಕೂಡ ವರ್ಕ್ ಆಗುತ್ತೆ ಗೈಸ್, ಅದಕ್ಕೋಸ್ಕರ ತೊಗೊಂಡೆ. ನಾನು ಎಲ್ಲರೂ ಲಾಂಗ್ ರೈಡ್ ಹೋಗಬೇಕಾದ್ರೆ ಇದನ್ನು ನಾನು ಈ ಥರ ಕಟ್ಕೊಂಡಿರ್ತೀನಲ್ಲ, ನ್ಯಾವಿಗೇಷನ್ ಕೂಡ ತೋರಿಸುತ್ತೆ.
ಮತ್ತು ವೆದರ್ ಕಂಡೀಷನ್ ಹೇಗಿದೆ ಎಲ್ಲ ಆನ್ ದ ಸ್ಪಾಟ್ ನೋಡ್ಕೋಬೋದು ಅಂಥೇಳಿ ಈ ವಾಚನ್ನು ತೊಗೊಂಡೆ. ವಿತ್ ನನ್ನ ಮೊಬೈಲ್ ಕೂಡ ಸ್ಯಾಮ್ಸಂಗೆ, ಮೊಬೈಲು ವಾಚ್ ಆಗಿರ್ಬೋದು ಮತ್ತು ಪವರ್ ಬ್ಯಾಂಕು ಎಲ್ಲ ಸ್ಯಾಮ್ಸಂಗ್ ಕಂಪ್ನಿದ ತೊಗೊಂಡಿದ್ದೀನಿ. ಮೊಬೈಲನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು ಇದರಲ್ಲಿ. ಕ್ಯಾಮ್ರಾ ಕಂಟ್ರೋಲ್ ಆಗಿರ್ಬೋದು, ಕೆಲವೊಂದಿಷ್ಟು ಸುಮಾರಷ್ಟು ಫ್ಯೂಚರ್ಗಳಿದೆ, ಎಲ್ಲ ಯೂಸ್ ಆಗುತ್ತೆ ಅಂಥೇಳಿ ತೊಗೊಂಡಿರುವಂಥದ್ದು. ನೋಡಿ ಸಖತ್ತಾಗಿದೆ, ಅಲ್ಟಿಮೇಟ್. ಇಷ್ಟಪಟ್ಟರೆ ತುಂಬ ಹಲವಾರು ಫ್ಯೂಚರ್ಗಳೆಲ್ಲ ಇದೆ. ಆಲ್ರೆಡಿ ಯೂಟ್ಯೂಬಲ್ಲಿ ಬೇಜಾನು ವೀಡಿಯೋಸ್ಗಳಿದೆ, ನೀವು ನೋಡ್ಬೋದು. ನನಗೆ ಜಾಸ್ತಿ ಸಮಯ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಒಂದು ಲೈಟಾಗಿ ಅನ್ಬಾಕ್ಸ್ ಫೀಲಿಂಗ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಂಥೇಳಿ ತೋರಿಸಿರುವಂಥದ್ದು. ಓಕೆನಾ, ಈಗ ನೋಡಿದ್ರಿ. ಇವಾಗ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಇದು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಒಂದು 2 ರಿಂದ 3 ತಿಂಗಳ ಆದ ನಂತರ ನಾನು ತೊಗೊಂಡಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಗೋಪ್ರೋ ಹೀರೋ 9 ಬ್ಲ್ಯಾಕ್. ಅಲ್ಟಿಮೇಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಮಟ್ಟಿ ಮಾತಾಡೋಂಗಿಲ್ಲ ಗುರುವೆ. ನೋಡಿ ಬಾಕ್ಸ್ ಪ್ಯಾಕೇಜ್ ಈ ಥರ ಇದೆ. ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಓಕೆನಾ, ಬಾಕ್ಸಲ್ಲಿ ಏನೇನು ಎಕ್ಸಸರೀಸ್ಗಳಿದೆ, ಕ್ಯಾಮ್ರಾ ಫೀಚರ್ ಏನು ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ನಿಮ್ಗೆ ಅನ್ಬಾಕ್ಸ್ ಮಾಡಬೇಕು ಅಂಥೇಳಿ ಈ ಬಾಕ್ಸನ್ನು ಇಟ್ಟಿದ್ದೀನಿ. ಓಕೆನಾ, ಇವಾಗ ಈ ಬಾಕ್ಸನ್ನು ಸೈಡಿಗೆ ಇಡೋಣ. ಇದೆ ಕಣ್ರಪ್ಪ, ಗೋಪ್ರೋ ಹೀರೋ 9 ಬ್ಲ್ಯಾಕ್. ಇದರ ಎಕ್ಸಸರೀಸ್ ಎಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ, ನೆನಪಿಲ್ಲ ನನಗೆ. ಅದಕ್ಕೋಸ್ಕರ ಸುಮ್ಮನೆ ಒಂದು ಅನ್ಬಾಕ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೆ ಗೋಪ್ರೋ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಓಕೆನಾ, ಇದ್ರ ಜೊತೆಗೆ ಒಂದು ಮೌಂಟ್ ಬರುತ್ತೆ, ಮತ್ತು ಒಂದು ಸ್ಕ್ರೂ ಬರುತ್ತೆ, ಒಂದು ಬ್ಯಾಟ್ರಿ ಬರುತ್ತೆ. ಅಷ್ಟು ಬಿಟ್ಟರೆ ಮತ್ತೇನು ಕೊಡೋಲ್ಲ. ಒಂದು ಬ್ಯಾಟ್ರಿ ಒಂದು ಕೊಟ್ಟಿರ್ತಾನೆ ಅಷ್ಟೇ. ಬ್ಯಾಟ್ರಿ ಚಾರ್ಜರ್ ಕೂಡ ಕೊಡೋಲ್ಲ ಗೋಪುರದವನು, ಏನೂ ಕೊಟ್ಟಿಲ್ಲ. ನೋಡಿ ನಮ್ಮ DJ ಆದರೆ ಎಲ್ಲ ಎಕ್ಸಸರೀಸ್ಗಳು ಎಲ್ಲದನ್ನೂ ಕೊಟ್ಟಿದ್ದಾರೆ. ನಮ್ಮ ಗೋಪುರದಲ್ಲಿ ಕ್ಯಾಮ್ರಾ, ಒಂದು ಬ್ಯಾಟ್ರಿ, ಒಂದು ಹೆಲ್ಮೆಟ್ ಮೌಂಟು, ಒಂದು ಸ್ಕ್ರೂ, ಇಷ್ಟೇ ಕೊಟ್ಟಿರೋದು, ಮತ್ತೇನಿಲ್ಲ. ನೋಡ್ರಪ್ಪ, ಇದೇ ನನ್ನ ಗೋಪ್ರೋ ಹೀರೋ 9 ಬ್ಲ್ಯಾಕ್. ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಮ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದು ನನಗೆ ತುಂಬ ಕನಸಾಗಿತ್ತು. ತುಂಬ ವರ್ಷಗಳಿಂದ ಈ ಕ್ಯಾಮ್ರಾನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಕನಸು ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ಇದನ್ನು ತೊಗೋಬೇಕು. ಈ ಕ್ಯಾಮ್ರಕ್ಕೋಸ್ಕರ ಎಷ್ಟು ದಿನ ಬೇಜಾರಾಗಿದ್ದೀನಿ ಅಂತಂದರೆ, ನೋಡಿ ಫೈನಲಿ ಇದಕ್ಕೆಲ್ಲ ಟೆಂಪರ್ ಗ್ಲಾಸ್ ಎಲ್ಲ ಹಾಕಿದ್ದೆ. ಬಟ್ ಈ ಟೆಂಪರ್ ಗ್ಲಾಸ್ ಹಾಕಿದರೆ ನನ್ನ ಗೋಪುರ ಮೀಡಿಯಾ ಮೋಡಿಗೆ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ತೆಗೆದಿದ್ದೀನಿ. ಬಟ್ ಇಲ್ಲಿ ಟೆಂಪರ್ ಗ್ಲಾಸ್ ಇದೆ. ಓಕೆನಾ, ಸಖತ್ತಾಗಿದೆ ಗಾಯ್ಸ್. ಸಿಕ್ಕಾಪಟ್ಟೆ ವ್ಲಾಗ್ಗಳನ್ನು ಮಾಡಿದ್ದೀನಿ, ತುಂಬ ರೈಡ್ಗಳನ್ನು ಮಾಡಿದ್ದೀನಿ, ಇನ್ನೂ ತುಂಬ ಚೆನ್ನಾಗಿದೆ. ಮಧ್ಯೆ ಸ್ವಲ್ಪ ಕೈ ಕೊಟ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾನು DJ ತೊಗೊಂಡಿರುವಂಥದ್ದು. ಈ ಕ್ಯಾಮ್ರಾನ ಚೆನ್ನಾಗಿ ಬಳಸ್ಕೊಳ್ಳೋಣ, ತುಂಬ ನೀಟಾಗಿ ಇಟ್ಕೊಳ್ಳೋಣ ಅಂಥೇಳಿ ತುಂಬ ಸುರಕ್ಷಿತವಾಗಿ ಇಟ್ಟಿದ್ದೀನಿ. ಏನಕ್ಕಂತಂದರೆ ನನ್ನ ಕನಸು ಕಣ್ರಿ, ಇದು ನನ್ನ ಕನಸು. ನಂತರ ಈ ಕ್ಯಾಮ್ರಾ ತೊಗೋಬೇಕು ಅಂಥೇಳಿ ತುಂಬ ದಿನದಿಂದ ಎಷ್ಟೆಷ್ಟೋ ಒದ್ದಾಟಗಳನ್ನು ಮಾಡಿದ್ದೀನಿ, ಬಟ್ ತೊಗೊಳಕ್ಕೆ ಆಗಿರಲಿಲ್ಲ. ಬಟ್ ಈಗ ಫೈನಲಿ ನನ್ನ ಕೈಯಲ್ಲಿದೆ. ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ, ತುಂಬ ಸಾಥ್ ಕೊಟ್ಟಿದೆ. ತುಂಬ ವ್ಲಾಗ್ಗಳಾಗಿರ್ಬೋದು, ತುಂಬ ಮೋಟೋ ವ್ಲಾಗ್ ಎಲ್ಲದನ್ನೂ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟವಾದ ಕ್ಯಾಮ್ರಾ. ಅದ್ರ ಜೊತೆಗೆ ನೀವು ನೋಡಿದ್ರೆ ಒಂದು ಗೋಪುರ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದ್ರದ್ದು ಕೆಲವೊಂದಿಷ್ಟು ಆಕ್ಸೆಸರೀಸ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ನೋಡಿ ಗೋಪುರ ಬ್ಯಾಟ್ರಿಗೆ ಹೊಟ್ಟೆ ಬಂದ್ಬಿಟ್ಟಿದೆ ಲೈಟಾಗಿ. 4 ತಿಂಗಳಾಗಿದೆ ಬ್ಯಾಟ್ರಿಗೆ. ಓಕೆನಾ, ಓಕೆ, ಇವಾಗ ಇದನ್ನು ನಾವು ಓಪನ್ ಮಾಡಿದ್ರೆ ಕೆಳಗಡೆ ಬುಕ್ಲೆಟ್ಗಳೆಲ್ಲ ಇದೆ. ಗೋಪುರ ಸೈಡಿಗೆ ಇಟ್ಬಿಡೋಣ. ಒಂದು ಕೇಬಲ್ ಬರುತ್ತೆ, ಚಾರ್ಜಿಂಗ್ ಕೇಬಲ್ ಬರುತ್ತೆ. ಗೋಪುರ ಚಾರ್ಜ್ ಮಾಡೋದಕ್ಕೆ ಅಂಥೇಳಿ ಒಂದು ಕೇಬಲ್ ಕೊಟ್ಟಿರ್ತಾರೆ. ಅದೆಲ್ಲ ನಮ್ಮ ಬೀರುದಲ್ಲಿದೆ, ಅದನ್ನೆಲ್ಲ ತೆಗಿಯೋಕ್ಕೆ ಹೋಗಿಲ್ಲ. ಲೈಟಾಗಿ ತೋರಿಸೋಣ ಅಂಥೇಳಿ ತೆಗೆದಿರುವಂಥದ್ದು. ಇದನ್ನು ನೀವು ನೋಡ್ತಾ ಇರ್ಬೋದು. ಇದೇನು ಅಂತ ನಾನು ತೋರಿಸ್ತೀನಿ. ಕ್ಯಾಮ್ರಾ ನಾನು ಹೇಗೆ ತೊಗೊಂಡೆ ಅಂತ ಇವಾಗ ಗೊತ್ತಾಗುತ್ತೆ. ಫೈನಲಿ ರಿವೀಲ್ ಮಾಡ್ತಾಯಿದ್ದೀನಿ. ಅವರು ಹೇಳಬೇಡ ಅಂತ ಹೇಳಿದರು. ಫೈನಲ್ ನಂಗೆ ಯಾಕೋ ಮನಸ್ಸಾಗ್ತಾ ಇರಲಿಲ್ಲ, ತುಂಬ ದಿನದಿಂದ ಕೊರಿತಾ ಇತ್ತು. ಫೈನಲಿ ರಿವೀಲ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ನೋಡಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಜರ್ನಿ. ವಿಶಿಂಗ್ ಯು ಆಲ್ ದ ಸಕ್ಸಸ್ ಫ್ರಾಮ್ ಚಿಕ್ಕಮ್ಮ ಆ್ಯಂಡ್ ಫ್ಯಾಮಿಲಿ. ನಮ್ಮ ಚಿಕ್ಕಮ್ಮ ನನಗೆ ಈ ಕ್ಯಾಮ್ರಾನ ಗಿಫ್ಟಾಗಿ ಕೊಟ್ಟಿರುವಂಥದ್ದು ನನ್ನ ಬರ್ತ್ಡೇಗೆ. ನನ್ನ ವ್ಲಾಗಲ್ಲಿ ತುಂಬ ಬೇಜಾರಿಂದ ಮಾತಾಡಿದ್ದೆ. ಒಂದಿನ ಈ ಕ್ಯಾಮ್ರಾ ತೊಗೋಬೇಕು, ನನಗೆ ತೊಗೊಳಕ್ಕಾಗ್ತಾಯಿಲ್ಲ, ತುಂಬ ಕನಸಿತ್ತು ಆ ಕ್ಯಾಮ್ರಾ ತೊಗೋಬೇಕು ಅಂಥೇಳಿ ತುಂಬ ಬೇಜಾರಿಂದ ಮಾತಾಡಿದ್ದೆ. ಆ ವ್ಲಾಗ್ಗಳನ್ನು ನೋಡಿ ಬೇಜಾರಾಗಿ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ರು, ನಿನಗೇನು ಬೇಕು, ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಕೇಳಿದ್ರು. ನನಗೇನು ಬೇಡ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ಪರವಾಗಿಲ್ಲ ಹೇಳು ಅಂತಂದರು. ನನ್ನ ಚಿಕ್ಕಮ್ಮ ಒಂಥರ ನಮ್ಮ ಅಮ್ಮನ ಥರನೇ. ಸೊ ಆವಾಗ ನಾನು ಈ ಕ್ಯಾಮ್ರಾ ಕೇಳಿದೆ. ಕ್ಯಾಮ್ರಾ ಕೇಳಿ 1 ವಾರಕ್ಕೆ ನನ್ನ ಕೈಗೆ ಬಂದ್ಬಿಡ್ತು ಗಾಯ್ಸ್. ನನಗೆ ಬರ್ತ್ಡೇಗೆ ಗಿಫ್ಟಾಗಿ
ಕೊಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ. ನೋಡಿ ಇನ್ನೂವರೆಗೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬದಿಗಿಟ್ಟಿದ್ದೆ. ಇವಾಗ ಕರೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ. ಓಕೆನಾ. ಅದು ಬಿಟ್ಟರೆ ಫೈನಲಿ ಬಾಕ್ಸ್ ಒಳಗಡೆ ಕೆಲವೊಂದಿಷ್ಟೆಲ್ಲ ಸ್ಟಿಕ್ಕರಿಂಗ್ಗಳೆಲ್ಲ ಇದ್ದಾವೆ, ಇನ್ನೂ ಉಪಯೋಗಿಸಿಲ್ಲ. ನೋಡಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಮತ್ತೇನಿಲ್ಲ. ಇವಾಗ ಗೋಪ್ರೋ ನೋಡಿದ್ರಲ್ಲ, ಇಷ್ಟೇ. ಇದ್ರ ಡೋರೆಲ್ಲ ಸೈಡಿಗೆ ಇಟ್ಬಿಟ್ಟಿದ್ದೀನಿ, ಏನಕ್ಕಂತಂದ್ರೆ ಮೀಡಿಯಾ ಮೋಡನ್ನು ಉಪಯೋಗಿಸ್ತಾ ಇದ್ದೀನಲ್ಲ, ಸೊ ಹಾಗಾಗಿ. ಓಕೆನಾ. ನೋಡಿ ಇವಾಗ ತೋರಿಸ್ಬಿಡ್ತೀನಿ. ಇದು ಮೀಡಿಯಾ ಮೋಡ್ ಅಲ್ವಾ. ಇವಾಗ ಇದನ್ನು ನಾವು ಓಪನ್ ಮಾಡಿ, ತುಂಬ ಟೈಟ್ ಇದೆ ನೋಡಿ, ಈ ಥರ ಇದನ್ನು ಹಿಂಗೆ ಹಾಕ್ಕೋಬೇಕು. ಹಿಂಗೆ ಜಸ್ಟ್ ಇಷ್ಟು ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಲಾಕ್. ಏನು ಕಷ್ಟ ಅಂತಂದರೆ ಮೈಕ್ ಯೂಸ್ ಮಾಡೋದಕ್ಕೆ ಇಷ್ಟೆಲ್ಲ ಜುಗಾಡು ಮಾಡ್ಕೋಬೇಕು ಗೋಪ್ರೋಕ್ಕೆ. ಇವಾಗ ನನ್ನ ಬ್ಯಾಟ್ರಿ ಖಾಲಿ ಆಯಿತು ಅಂತಂದರೆ ಮತ್ತೆ ತಿರ್ಗಾ ತೆಗಿ, ಗೋಪ್ರೋ ಹೊರಗಡೆ ತೆಗಿ, ಬ್ಯಾಟ್ರಿ ಹಾಕು, ಮತ್ತು ತಿರ್ಗಾ ಒಳಗೆ ಹಾಕು, ಮತ್ತು ಹಿಂಗೆ ಹಾಕು, ಎಷ್ಟೆಲ್ಲ ತಲೆ ಬಿಸಿಗರು. ಇದಾದರೆ ಹಂಗಲ್ಲ, ಬ್ಯಾಟ್ರಿ ತೆಗಿಯೋ ಕೆಲಸನೂ ಇಲ್ಲ, ಹಾಕೋ ಕೆಲಸನೂ ಇಲ್ಲ. ಬ್ಯಾಟ್ರಿ ಖಾಲಿ ಆಯಿತಾ, ಚಾರ್ಜ್ ಹಾಕು, ತೆಗಿ. ಮೈಕ್ ಹಾಕ್ಕೋಬೇಕಾ, ತಗೋ ಚುಚ್ಚು, ಅಷ್ಟೇ, ಫಿನಿಸ್. ಅದಕ್ಕೋಸ್ಕರ DJI ತೊಗೊಂಡಿದ್ದು, ಬಟ್ ಒಳ್ಳೆ ಕ್ಯಾಮ್ರಾ. ಓಕೆನಾ. ಇವಾಗ ಸೈಡಿಗೆ ಇಟ್ಬಿಡೋಣ ಇದನ್ನ. ಓಕೆ, ಇವಾಗ ನೆಕ್ಸ್ಟ್ ಪ್ರಾಡಕ್ಟನ್ನು ನೋಡುವಂತಹ ಸಮಯ ಬಂದಾಗಿದೆ. ಇದು ನನ್ನ ವ್ಲಾಗ್ಗೋಸ್ಕರ ಒಂದು ಟೆಲ್ಸಿನ್ ಟ್ರೈಪಾಡನ್ನು ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಇದು ಈ ಕ್ಯಾಮ್ರಕ್ಕೆ, ನನ್ನ DJI ಆ್ಯಕ್ಷನ್ ಕ್ಯಾಮ್ರಕ್ಕೆ. ನೋಡಿ 4 ಸ್ಟೆಪ್ಪು ಎಕ್ಸ್ಟೆಂಡ್ ಆಗುತ್ತೆ, ಚೆನ್ನಾಗಿದೆ, ಸಖತ್ತಾಗಿದೆ, ಚುಟು. ಇದು ನನ್ನ ಗೋಪ್ರೋ ಬ್ಯಾಟ್ರಿ ಚಾರ್ಜಿಂಗ್ ವಿತ್ ಕಾರ್ಡ್ ರೀಡರ್ ಕೂಡ ಇದೆ, ಇನ್ಬಿಲ್ಟ್, ಟೆಲ್ಸಿನ್ ಕಂಪ್ನಿದು. ಇದು ತೋರಿಸಿದ್ದೀನಿ ಆಲ್ರೆಡಿ. ಸ್ನೇಹಿತರೆ, ನೆಕ್ಸ್ಟ್ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಇದು ಲಾಸ್ಟ್ ಪ್ರಾಡಕ್ಟು, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ, ಕೆಲವೊಬ್ಬರು ಕನಸು ಕೂಡ ಆಗಿರುತ್ತೆ. ನನಗೆ ನನಸಾಗಿದೆ. ಯಾವುದು ಅಂತ ನೋಡ್ತೀರಾ? ನೋಡಿ ಸ್ನೇಹಿತರೆ, iPad 10th generation 256 GB ಆ್ಯಪಲ್ ಟ್ಯಾಬ್. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, iPad 10th generation 256 GB ಟ್ಯಾಬ್ ಫೈನಲಿ ನನ್ನ ಕೈಯಲ್ಲಿ. ಹೆಂಗಪ್ಪ ಅಂತಂದರೆ, ನನ್ನ ತಮ್ಮ USA ಹೋಗಿದ್ದ. ನಾನು ಹೇಳಿದ್ದೆ USA ಹೋದರೆ ನನಗೆ DJI ಡ್ರೋನ್ ಬೇಕು, ಡ್ರೋನ್ ತೊಗೊಂಬ ಅಂತ ಹೇಳಿದ್ದೆ. ಸೊ ಡ್ರೋನು USA ಬ್ಯಾನ್ ಆಗಿತ್ತು, ಅದಕ್ಕೋಸ್ಕರ ನನಗೆ ಅಂಥೇಳಿ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಕೆಲವೊಂದಿಷ್ಟೆಲ್ಲ ವರ್ಕ್ಗಳಿಗೆ ಬೇಕಾಗೋದು ಹೇಳಿ ನನ್ನ ತಮ್ಮ ನನಗೋಸ್ಕರ USA ಗಿಫ್ಟ್ ತೊಗೊಂಬಂದಿದ್ದಾನೆ. ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ಎಲ್ಲೂ ತೋರಿಸಿಲ್ಲ ನಿಮಗೆ, ನೀವು ನೋಡ್ತಾ ಇರ್ಬೋದು. ಬಾಕ್ಸ್ ಈ ಥರ ಇತ್ತು, ನೋಡ್ತಾ ಇರ್ಬೋದು. ಬಾಕ್ಸ್ ಒಳಗಡೆ ಆ್ಯಪಲ್ ಟ್ಯಾಬ್ 10th generation. ಸಖತ್ತಾಗಿದೆ ಗುರು. ನೋಡಿ ಸಿಲ್ವರ್ ಕಲರು. ಆಲ್ರೆಡಿ ಇದನ್ನ ಬಳಸೋಕತ್ತೆ ಸುಮಾರು ಒಂದು 2-3 ತಿಂಗಳು ಆಯಿತು. ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಕ್ಯಾಮ್ರಾ ಕ್ಲಿಯರಿಟಿ ಅಂತೂ ಸಖತ್ತಾಗಿದೆ. ಅಲ್ಯೂಮಿನಿಯಂ ಬಾಡಿ, ಎಷ್ಟು ಸ್ಲಿಮ್ ಆಗಿದೆ ಗೊತ್ತಾ ಗೈಸ್. ನನ್ನ ಮೊಬೈಲೇ ತುಂಬ ಚಿಕ್ಕದಾಗಿದೆ, ಅಷ್ಟು ದೊಡ್ಡದಾಗಿದೆ ಗೈಸ್, ತುಂಬ ದೊಡ್ಡದಾಗಿದೆ ಟ್ಯಾಬು. ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಇದಕ್ಕೆ ಪ್ರೊಡಕ್ಷನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ಪೈಜನ್ ಅವ್ರದ್ದು ಟೆಂಪರ್ ಗ್ಲಾಸು. ಓಕೆನಾ. ನೋಡಿ ಟ್ಯಾಬ್ ನೋಡೋದಕ್ಕೆ ಈ ಥರ ಇದೆ, ಏನಿಲ್ಲ ಈ ಟ್ಯಾಬಲ್ಲಿ. ಸುತ್ತಲೂ ಒಂದು 4 ಸ್ಪೀಕರ್ ಕೊಟ್ಟಿದ್ದಾನೆ ನೋಡಿ. ಈ ಥರ ಒಂದು ಪವರ್ ಬಟನು ವಿತ್ ಥಂಬ್ ID ಇಲ್ಲೇ ಇದೆ. ಇದು ಬಿಟ್ಟರೆ ಕೆಳಗಡೆ ಸ್ಪೀಕರು, ಟೈಪ್ C ಚಾರ್ಜಿಂಗ್ ಕೊಟ್ಟಿದ್ದಾನೆ, ತುಂಬ ಒಳ್ಳೆಯ ವಿಚಾರ. ಈ ಕಡೆ ಪವರ್ ಅಲ್ಲ, ಇದು ವಾಲ್ಯೂಮ್ ಅಪ್ಪು ಡೌನು ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ನೋಡಿ ಆನ್ ಆಗಿದೆ, ಸಖತ್ತಾಗಿದೆ. ಓಕೆ, ಇವಾಗ ಇದ್ರ ಜೊತೆಗೆ ಏನು ಎಕ್ಸೆಸರೀಸ್ ಬಂದಿದೆ ಅಂತ ನೋಡೋಣ. ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಯೂಸರ್ ಮೆನ್ಯುವಲ್ ಗೈಡ್ ಇರುತ್ತೆ. ಇದು ಬಿಟ್ಟರೆ ಸೈಡಿಗೆ ಇಡೋಣ. ಇದು ಬಿಟ್ಟರೆ ಒಂದು ಕೇಬಲ್ ಕೊಟ್ಟಿದ್ದಾನೆ, ಚಾರ್ಜಿಂಗ್ ಕೇಬಲ್ಲು. ಆಲ್ರೆಡಿ ಇದನ್ನು ಉಪಯೋಗಿಸಿದ್ದೀನಿ ನಾನು. ಈ ಕೇಬಲ್ಲು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಕೇಬಲ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಮೂತ್ ಇದೆ ಗಾಯ್ಸ್. ಈ ಆ್ಯಪಲ್ ಚಾರ್ಜಿಂಗ್ ಕೇಬಲ್ ಏನಿದೆ ಸಖತ್ ಸ್ಮೂತ್ ಇದೆ. ಒಂಥರ ಹೊಸ ಜನ್ರೇಷನ್ ಕೇಬಲ್ ಅಂತಲೇ ಹೇಳ್ಬೋದು. ಟೈಪ್ C ಇರಲಿಲ್ಲಲ್ಲ ಆ್ಯಪಲಲ್ಲಿ. ಈಗ ನನಗಂತೂ ಇದು ಹೊಸದು. ಲೈಟ್ನಿಂಗ್ ಪೋರ್ಟ್ ನೋಡಿದ್ದೀನಿ, ಬಟ್ ಟೈಪ್ C ನೋಡಿರಲಿಲ್ಲ ಆ್ಯಪಲಲ್ಲಿ. ಹೊಸ ಕೇಬಲು ತುಂಬ ಸ್ಮೂತ್ ಇದೆ. ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತಂದರೆ ಒಂಥರ ಏನಂತಾರೆ, ಕ್ಲಾತ್ ಥರ ಇದೆ ಕೇಬಲ್ಲು. ಅಷ್ಟು ಸ್ಮೂತಾಗಿದೆ, ಅಂದರೆ ಬಟ್ಟೆ ಥರ ಇತ್ತು ಕೇಬಲ್ಲು ಮೇಲಿನ ಕಡೆ ಲೇಯರು.
ಸೊ ಓಕೆ, ಕೇಬಲ್ ಬಿಟ್ಟರೆ ಒಳಗಡೆ ನಮಗೆ ಒಂದು ಅಡಾಪ್ಟರ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಇಂಡಿಯಾದ್ದು ಯೂನಿಟ್ ಅಲ್ಲ, ಇದು ಹೊರದೇಶದಿಂದ ತಂದಿದ್ದು ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಚಾರ್ಜಿಂಗ್ ಪಿನ್ ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಾ? ಫ್ಲ್ಯಾಟ್ ಇದೆ. ಇದು ನಮ್ಮ ಇಂಡಿಯನ್ ಸಾಕೆಟ್ಗಳಿಗೆ ಯೂಸ್ ಮಾಡೋದಕ್ಕಾಗಲ್ಲ. ಕಾಣಿಸ್ತಾ ಇದೆಯಾ? ಹಿಂಗಿದೆ ಗೈಸ್, ಸಕ್ಕತ್ತಾಗಿದೆ, ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದು ನಮ್ಮ ಲಾಸ್ಟ್ ಪ್ರಾಡಕ್ಟ್ ಆಗಿತ್ತು. ಇವಾಗ ನಾನು ಕ್ಯಾಮ್ರಾ ಸೆಂಟ್ರಿಗೆ ಏನು ಬೇಕು ಅಂತ ಹೇಳಿ ಇಟ್ಕೊಂಡಿದ್ನೋ, ಇದು ನನ್ನ ಆ್ಯಪಲ್ ಟ್ಯಾಬಿನ ಕೇಸ್. ಓಕೆನಾ? ಇವಾಗ ಇದನ್ನ ಹಾಕಿ ತೋರಿಸ್ತೀನಿ ರೀ. ತುಂಬ ದೊಡ್ಡದು ಗಾಯ್ಸ್ ಇದು. ಇದು ಕೂಡ ಇದು ಹೇಳ್ತೀನಿ ಆಮೇಲೆ, ಮೊದಲಿಂದ ಹಾಕ್ಕೊಬಿಡೋಣ. ನಮ್ಮ ಟ್ಯಾಬಿಗೆ ಚಾರ್ಜರು ಮತ್ತು ಕೇಬಲ್ ಕೊಟ್ಟಿದ್ದಾರೆ, ಅದೇ ಖುಷಿ. ಇಲ್ಲಾಂತಂದ್ರೆ ಮತ್ತು ಸುಮ್ಮನೆ ಅದಕ್ಕೊಂದು 1,500 2,000 ಬೆಲೆ ತಟ್ಟಬೇಕಾಗಿತ್ತು. ನೋಡಿ, ಇದು ನನ್ನ ಪ್ಯಾಡಿಗೆ ಕೇಸ್. ಇದು ಕೂಡ ಸ್ಪೈಜನ್ನೇ ಗೈಸ್, ನೋಡ್ತಾ ಇದ್ದೀರಾ? ಸ್ಪೈಜನ್. ಈ ಕೇಸ್ಗೆ ಸುಮಾರು ಕವರ್ ಏನಿದೆ ಇದಕ್ಕೆ 1,500 ಇದೆ ಈ ಕವರಿಗೆ. ಮತ್ತು ಇದಕ್ಕೆ ನಾನೇನು ಸ್ಕ್ರೀನ್ ಪ್ರೊಟೆಕ್ಷನ್ ಹಾಕಿದ್ದೀನಿ, ಈ ಗ್ಲಾಸಿಗೆ 1,500. ನೋಡಿ, ಇದು ಮ್ಯಾಗ್ನೆಟಿಕ್ ಕೇಸ್, ಸಖತ್ತಾಗಿದೆ. ಆರ್ಮರ್ ಸಖತ್ತಾಗಿದೆ ಗೈಸ್, ತುಂಬ ಸ್ಟ್ರಾಂಗ್ ಆಗಿದೆ. ನೋಡಿ, ಇದು ಕೂಡ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಓಕೆನಾ ಗೈಸ್? ಆ್ಯಪಲ್ ಐಪಾಡ್ 10th ಜನರೇಷನ್ 256 GB ಟ್ಯಾಬ್ ನನ್ನ ಕೈಯಲ್ಲಿದೆ ಗೈಸ್. ನಮ್ಮ ತಮ್ಮ ಗಿಫ್ಟ್ ಕೊಟ್ಟಿದ್ದು. ಈಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಸಣ್ಣ ಪುಟ್ಟ ಇದೆ, ನೋಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಓಕೆನಾ ಸ್ನೇಹಿತರೆ? ನನ್ನ ಯೂಟ್ಯೂಬ್ ಜರ್ನಿಗೆ ರೀಸೆಂಟಾಗಿ ನಾನು ಏನೇನು ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನೇನು ಲಾಸ್ಟ್ ಟ್ಯಾಬ್ ತೋರಿಸಿದ್ನು, ಆ್ಯಪಲ್ ಐಪ್ಯಾಡ್ 10th ಜನರೇಷನ್ 256 GB ವೇರಿಯಂಟು ಏನು ಯೂನಿಟನ್ನು ತೋರಿಸಿದನೋ ಅದ್ರ ಬೆಲೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಮ್ಮ ಗಿಫ್ಟ್ ಮಾಡಿದ್ದು, US ಇಂದ ತೊಗೊಬಂದು ಗಿಫ್ಟ್ ಮಾಡಿದ್ದು. ಸೊ ಅದ್ರ ಬೆಲೆ ಗೊತ್ತಿಲ್ಲ. ಮಿಕ್ಕಿದ್ದೆಲ್ಲ ಬೆಲೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಎಲ್ಲ ನಾನು ಏನು ಅನ್ಬಾಕ್ಸ್ ಮಾಡಿದ್ದೀನೋ ಪ್ರತಿಯೊಂದು ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಕೆಲವೊಂದಿಷ್ಟೆಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇನ್ಯಾವತ್ತಾದರೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ನಿಮ್ಮ ಜೊತೆ ಹಂಚ್ಕೊತೀನಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆನಾ? ಖಂಡಿತ ಮರಿಬಾರ್ದು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ನನ್ನ ರಿಕ್ವೆಸ್ಟು, ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಏನಕ್ಕಂತಂದರೆ ತುಂಬ ದಿನಗಳಾಯಿತು ವ್ಲಾಗ್ಗಳನ್ನು ಮಾಡಿಲ್ಲ, ಅಂತಕ್ಕಂದರೆ ತುಂಬ ಬೇಜಾರಾಗಿದೆ ಗಾಯ್ಸ್. ನಾನು ಎಷ್ಟೋ ಶ್ರಮಪಟ್ಟು ವಿಡಿಯೋಸನ್ನು ಮಾಡ್ತೀನಿ, ಬಟ್ ವಾಚ್ ಟೈಮ್ ಇದ್ದಕ್ಕಿದ್ದಂತೆ ಲೆಪ್ಸ್ ಆಗ್ತಾ ಇದೆ. ಅದಕ್ಕೋಸ್ಕರ ವ್ಲಾಗ್ಗಳನ್ನು ಮಾಡೋದಕ್ಕೆ ಒಂಥರ ಬೇಜಾರಾಗ್ಬಿಟ್ಟಿದೆ, ಮೋಟಿವೇಶನ್ನೇ ಇಲ್ಲ. ನೀವು ಮೆಸೇಜ್ ಮಾಡಿ ಬ್ರೋ ನಾವು ವಿಡಿಯೋ ನೋಡ್ತೀವಿ ನೀವು ಮಾಡಿ ಅಂಥೇಳಿ ಹೇಳಿದ್ರೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತಪ್ಪ. ಈ ವಿಡಿಯೋಸ್ಗಳಿಗೆ ವ್ಯೂಸೇ ಬರೋಲ್ಲ ಗೈಸ್, ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ಕೆಲವೊಂದಿಷ್ಟು ಜನರು ಪಾಪ ಫೋನ್ ಮಾಡಿ ಯಾಕೆ ಏನಾಯಿತು ಅಂತೆಲ್ಲ ಕೇಳ್ತಾರೆ ಗೈಸ್. ತಮಾಷೆ ಅಲ್ಲ, US ಇಂದ ಕೂಡ ನಂಗೆ ಕಾಲ್ ಬರುತ್ತೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಇಲ್ವಾ, ಯಾಕೆ ವಿಡಿಯೋ ಸ್ಟಾಪ್ ಮಾಡಿದ್ದೀರಾ, ದಯವಿಟ್ಟು ವ್ಲಾಗ್ಗಳನ್ನು ಮಾಡಿ ನಾವು ನೋಡ್ತೀವಿ ಅಂಥೇಳಿ ನನಗೆ US ಇಂದ ಕಾಲ್ ಬರುತ್ತೆ, ನಂಬ್ತೀರಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮೆಲ್ಲರ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಲೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.